ಆತ್ಮಖ್ಯಾತಿ ಟೀಕೆ ಮಧ್ಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮರ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದುತ್ತಿದೆ. ಮೋಕ್ಷಾಧಿಕಾರದ ಎರಡನೇ ಮಂಗಲ ಕಲಶಿದೆ. ಪ್ರಜ್ಞಾನಾಂ ಕ್ಷೇತ್ರೀ ಶಿಶಿರಂ ಕಥಮಪಿ ನಿಪುಣೈ ಪಾಪಿತಾ ಸಾವಧಾನೈ ಸೂಕ್ಷ್ಮೈರ್ಸಂಧಿಬಂಧೇ ನಿಪತತಿ ರಭಸಾತ್ ಆತ್ಮಕರ್ಮೋಭಯಶ್ಚ ಆತ್ಮಾನಂ ಮಗ್ನಮಂತ ಸ್ಥಿರವಿಶದಲಸಃ ನಾಮಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನೋ. ಹೀಗಿದೆ ಪ್ರಜ್ಞಾಚೈನವು ಶಿತ ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮವಾದ ಮೇಲೆ, ಮಿಥ್ಯಾತ್ವ ಕರ್ಮದ ನಾಶವಾದ ಮೇಲೆ ಶುದ್ಧಾತ್ಮ ಸ್ವರೂಪದಲ್ಲಿ ಪ್ರವೇಶ ಮಾಡಲು ಸಮರ್ಥವಿದೆ. ಒಂದು ಮಾತು ಇಲ್ಲಿ ಪ್ರಜ್ಞಾರೂಪದ ಚೇನ್ ಅರ್ಥಾತ್ ಶುದ್ಧ ಆತ್ಮನ ಅನುಭವ ಮಾಡುವಲ್ಲಿ ಸಮರ್ಥವಿರುವಂಥ ಯಾವ ಜ್ಞಾನದ ವಿಕಾಸ ಆದದ್ದಿದೆಯೋ ವರ್ತಮಾನದ ಅದರದ ಪ್ರವೇಶ ಶುದ್ಧಾತ್ಮ ಸ್ವರೂಪದೊಳಗೆ ಆಗ್ತಿದೆಯನ್ನ. ಪರ್ಯಾಯದ ಪ್ರವೇಶ ಅಂತೂ ದ್ರವ್ಯದೊಳಗೆ ಆಗುವುದಿಲ್ಲ. ಪರ್ಯಾಯದ ಕ್ಷೇತ್ರ ಬೇರೆ, ಸ್ವಭಾವ ಬೇರೆ, ದ್ರವ್ಯದ ಕ್ಷೇತ್ರ ಸ್ವಭಾವ ಬೇರೆ. ಹಾಗಾದರೆ ಇಲ್ಲಿ ಶುದ್ಧಾತ್ಮ ಸ್ವರೂಪದೊಳಗೆ ಪ್ರವೇಶ ಮಾಡಲಿಕ್ಕೆ ಸಮರ್ಥ ಆಗ್ತಿದೆ ಅಂಥೇಳಿ ಹೇಳಿದಾರಲ್ಲ, ಆ ಜ್ಞಾನ ಶುದ್ಧಾತ್ಮನ ಸ್ವರೂಪದೊಳಗೆ ಪ್ರವೇಶ ಮಾಡ್ತಿದೆಯನ. ಹಾಗಾದ್ರೆ ಆ ಜ್ಞಾನ ಏನಿದೆ ಪ್ರವೇಶ ಮಾಡ್ತಿದೆ ಅಂದಿದ್ದಾದ್ರೆ ಆ ಜ್ಞಾನ ಏನಿದೆ, ಪರ್ಯಾಯ ಇದೆಯೋ ಅಥವಾ ಇಲ್ಲ. ಜ್ಞಾನ ಪರ್ಯಾಯದ ಪ್ರವೇಶ ಇಲ್ಲ ಅಂಥೇಳಿ ಹೇಳಿದಾರಲ್ಲ, ಧ್ರುವ ದ್ರವ್ಯದೊಳಗೆ ಉತ್ಪಾದ ಬೇರೆ ಇದೆ, ವ್ಯಯ ಬೇರೆ ಇದೆ, ಧ್ರುವ ಬೇರೆ ಇದೆ, ಅಥವಾ ದ್ರವ್ಯ ಬೇರೆ ಇದೆ, ಪರ್ಯಾಯ ಬೇರೆ ಇದೆ. ಪರ್ಯಾಯದ ಸತ್ತಾ ಸ್ವತಂತ್ರ ಇದೆ, ದ್ರವ್ಯದ ಸತ್ತಾ ಸ್ವತಂತ್ರ ಇದೆ. ದ್ರವ್ಯ ಪರ್ಯಾಯದೊಳಗೆ ಬರುವುದಿಲ್ಲ, ಪರ್ಯಾಯ ದ್ರವ್ಯದೊಳಗೆ ಪ್ರವೇಶ ಮಾಡುವುದಿಲ್ಲ. ಹೀಗೆ ಒಂದು ಅಪೇಕ್ಷಾದಿಂದ ಕಥನ ಇದ್ದರೆ ಇನ್ನೊಂದು ಅಪೇಕ್ಷಾದ ಕಥನ ಹೀಗಿದೆ. ಯಾವುದು ಶುದ್ಧ ಪರ್ಯಾಯ ಇದೆ ಅದರೊಳಗೆ ದ್ರವ್ಯ ಬಂದುಬಿಡ್ತಿದೆ ಅನ್ನೋದನ್ನು ಒಂದು ಕಥನ ಇದೆ. ಯಾವುದು ಶುದ್ಧ ಪರ್ಯಾಯ ಇದೆಯೋ ಅದರ ದ್ರವ್ಯದೊಳಗೆ ಅಭೇದ ಆಗಿಬಿಡ್ತಿದೆ, ಹೀಗೂ ಕಥನ ಇದೆ. ಎಲ್ಲವೂ ಕಥನ 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 ಮಾತ್ರ ಇದೆ. ನಿಜವಾಗಿ ವಸ್ತುವಿನ ಸ್ವರೂಪ ಏನಿದೆ? ಪರ್ಯಾಯದ ಸ್ವರೂಪವನ್ನು ದ್ರವ್ಯದಿಂದ ಭಿನ್ನಾಗಿ ತಿಳಿಸಿಕೊಟ್ರೂ ಕೂಡ ಪರ್ಯಾಯ ದ್ರವ್ಯದಿಂದ ಭಿನ್ನ ಇಲ್ಲ. ದ್ರವ್ಯದ ಸ್ವರೂಪವನ್ನು ಪರ್ಯಾಯದಿಂದ ಭಿನ್ನಾಗಿ ತಿಳಿಸಿಕೊಟ್ರೂ ಬರೀ ತಿಳಿಸಲೇ ಕೊಡಲಿಲ್ಲ, ಕಥಂಚಿತ್ತು ಭಿನ್ನ ಇದೆ ಕೂಡ. ಅದು ದ್ರವ್ಯದಿಂದ ಪರ್ಯಾಯ ಕಥಂಚಿತ್ತು ಭಿನ್ನ ಇದೆ, ಕಥಂಚಿತ್ ಅಭಿನ್ನ ಇದೆ. ದ್ರವ್ಯ ಚೈತನ್ಯ ದ್ರವ್ಯದ ಪರ್ಯಾಯ ಚೈತನ್ಯಮಯ ಇರುವುದರಿಂದ ಅದು ಅಭಿನ್ನ ಇದೆ. ದ್ರವ್ಯದ ಚೈತನ್ಯಮಯ ದ್ರವ್ಯದ ಸ್ವಭಾವ ತ್ರಿಕಾಲದಲ್ಲೂ ಒಂದು ಚೈತನ್ಯವೇ ಇದೆ. ಪರ್ಯಾಯದ ಸ್ವಭಾವ ರಾಗದ್ವೇಷಾದಿಗಳ ಆಗ್ತವೆ ಅಂಥೇಳಿ ಆ ಪರ್ಯಾಯ ದ್ರವ್ಯದಿಂದ ಕಥಂಚಿತ್ ಭಿನ್ನ ಇದೆ. ಹೀಗೆ ಆಯಾ ಕ್ಷೇತ್ರದೊಳಗ ಕಥನದ ಹಿಂದೆ ಇರುವಂಥ ಸತ್ಯತೆಯನ್ನು ವಿವಕ್ಷೆಯನ್ನು ತಿಳ್ಕೊಳ್ಳೋದ ನಮ್ಮಲ್ಲಿ ಒಂದು ಸಲ ಕಲೆ ಬಂದುಬಿಟ್ಟಿತು
ಅಂತಂದರೆ ಯಾವುವು ಪ್ರಕಾರದಿಂದ ವಿರೋಧದ ಆಭಾಸ ಆಗುವುದಿಲ್ಲ, ವಿರೋಧದ ಗ್ರಹಣ ಆಗುವುದಿಲ್ಲ. ವಿವಕ್ಷ ಕಥನದೊಳಗ ಒಂದೇ ಪ್ರಕಾರದ ವಾಕ್ಯ ಎರಡು ಕಡೆ ಎರಡು ಸನ್ನಿವೇಶದೊಳಗ ಪ್ರಯೋಗಿಸಲ್ಪಟ್ಟಿದ್ದರ ವಾಕ್ಯ ಅಂದರೆ ಶಬ್ದ ಅಂದರೆ ಅದರ ಅರ್ಥ ಆ ಸನ್ನಿವೇಶಕ್ಕನುಸಾರವಾಗಿ ಮಾಡಬೇಕಾಗ್ತದೆ. ಸ್ಪರ್ಶ ಮಾಡಂಗಿಲ್ಲದ ಅರ್ಥ ಇಷ್ಟ ಇದೆ. ಪರ್ಯಾಯ ಒಂದು ವೇಳೆ ದ್ರವ್ಯದ ಸ್ಪರ್ಶ ಮಾಡಿತು ಅಂತಂದ್ರೆ ಅದರ ಕ್ಷಣವರ್ತಿತನ ನಷ್ಟ ಆಗ್ತಿದೆ, ತ್ರಿಕಾಲಿ ಆಗ್ತಿದೆ. ದ್ರವ್ಯ ಪರ್ಯಾಯವನ್ನು ಸ್ಪರ್ಶ ಮಾಡುವುದಿಲ್ಲ, ಅದರ ಅರ್ಥ ವಿರುದ್ಧ. ದ್ರವ್ಯ ಪರ್ಯಾಯವನ್ನು ಸ್ಪರ್ಶ ಮಾಡಿತು ಅಂತಂದ್ರೆ ದ್ರವ್ಯ ಕ್ಷಣಿಕ. ಅಲ್ಲಿ ಸ್ಪರ್ಶ ಶಬ್ದದ ಅರ್ಥ ಹೀಗೆ ಮುಟ್ಟುವುದಂದ್ರೆ ಆರೂಪ ಆಗಿಲ್ಲ. ಸ್ಪರ್ಶ ಶಬ್ದದ ಅರ್ಥ ಅರೆ ಸ್ಪರ್ಶ ಅಂತೂ ಜಡದೊಳಗನೆ ಇದೆ. ಒಂದು ಪುದ್ಗಲ ಪರಮಾಣುವಿನೊಳಗನ ಸ್ಪರ್ಶ ನಾಮದ ಗುಣ ಇದೆ. ಅದರದ್ದು 8 ಪ್ರಕಾರದ ಪರ್ಯಾಯ ಇದ್ದಾವೆ. ಅದೆಲ್ಲ ಭಿನ್ನ ದ್ರವ್ಯದ ವಿಷಯ ಇದೆ. ಇಲ್ಲಿ ಜೀವ ಕರ್ಮ ದೇಹಾದಿಗಳ ಸ್ಪರ್ಶ ಮಾಡುವುದಿಲ್ಲ. ಜೀವದ್ರವ್ಯ ಉದ್ಗಲದ ಸ್ಪರ್ಶ ಮಾಡುವುದಿಲ್ಲ. ಇಷ್ಟು ಒಂದಾದ್ರೆ ಜೀವದ್ರವ್ಯ ತನ್ನದೇ ಆದಂಥ ಪರ್ಯಾಯದ ಸ್ಪರ್ಶ ಮಾಡುವುದಿಲ್ಲ. ಅರ್ಥಾತ್ ಪರ್ಯಾಯದೊಳಗೆ ಅದ ಬಂದು ಬಿಡುವುದಿಲ್ಲ. ಪರ್ಯಾಯ ಏನಿದೆ ತನ್ನಷ್ಟಗತ ತನ್ನ ಸ್ವಭಾವದ ಉಲ್ಲಂಘನೆ ಮಾಡದ್ದನ್ನು 3 ಕಾಲದಲ್ಲೂ ಪ್ರತಿ ಸಮಯಕ್ಕೆ ಕಾರ್ಯಾನ್ವಿತ ಇರ್ತಿದೆ. ದ್ರವ್ಯ ತನ್ನ ಸ್ವಭಾವದ ಉಲ್ಲಂಘನೆ ಮಾಡದ್ದನ್ನು 3 ಕಾಲದಲ್ಲೂ ತನ್ನ ಸ್ವಭಾವದ ಅನುರೂಪವಾಗಿ ಪರಿಣಮನ ಮಾಡ್ತಾ ಇರ್ತಿದೆ. ದ್ರವ್ಯ ಏನು ಪರಿಣಮನ ಮಾಡ್ತಿದೆ? ಧ್ರುವ 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 ರೂಪದ ಪರಿಣಾಮ. ಪರ್ಯಾಯ ಏನು ಪರಿಣಮನ ಮಾಡ್ತಿದೆ? ಉತ್ಪಾದವೇಯ 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 ರೂಪದಿಂದ ಪರಿಣಮನ ಮಾಡ್ತಿದೆ. ಈ ದ್ರವ್ಯ ಮತ್ತು ಪರ್ಯಾಯಗಳ ಒಂದು ವಸ್ತುವಿನ ಅಭಿನ್ನ 2 ಅಂಗ ಇರುವೆಳೆದೊಳಗೆ ಕೂಡ ಸ್ವಭಾವ ಸಾಪೇಕ್ಷ ಸರ್ವಥಾ ಭಿನ್ನದ. ಸ್ವಭಾವ ಸಾಪೇಕ್ಷ ಸರ್ವಥಾ ಭಿನ್ನ ಇದ್ದಾವೆ ದ್ರವ್ಯ ಮತ್ತು ಪರ್ಯಾಯ. ಹೀಗಿರುವೆಳೆದೊಳಗ ಯಾವ ದ್ರವ್ಯದ ಕ್ಷೇತ್ರದೊಳಗನ ಪರ್ಯಾಯದ ಪ್ರಕಟತೆ ಇದೆಯೋ ಆ ದ್ರವ್ಯವೇ ಪರ್ಯಾಯವನ್ನು ಸ್ಪರ್ಶ ಮಾಡೋದಿಲ್ಲ, ಪರ್ಯಾಯವೇ ದ್ರವ್ಯ ರೂಪ ಆಗುವುದಿಲ್ಲ ಅಂದಮೇಲೆ ಆ ಪರ್ಯಾಯ ಅನ್ಯ ದ್ರವ್ಯದೊಳಗೆ ಏನನ್ನಾದರೂ ಮಾಡೋದ ಯಾವ ಸಾಧ್ಯ ಇದೆ, ಯಾವ ಕಾಲದೊಳಗೆ ಸಾಧ್ಯ ಇದೆ, ಯಾವ ಕಾರಣದಿಂದ ಸಾಧ್ಯ ಇದೆ. ಸರ್ವಜ್ಞ ಪ್ರಣೀತ ವಸ್ತು ಸ್ವರೂಪ ಇಷ್ಟೇ ಇದೆ. ಎಷ್ಟ? ಜಡಚೇತನ ಪದಾರ್ಥಗಳ ತಮ್ಮ ತಮ್ಮ ದ್ರವ್ಯ ಪರ್ಯಾಯದ ಸೀಮೆಯ ಉಲ್ಲಂಘನೆ ಮಾಡದ್ದನ ತಮ್ಮ ತಮ್ಮ ಸೀಮೆಯೊಳಗಿದ್ದುಕೊಂಡ ತಮ್ಮ ತಮ್ಮ ಸ್ವಭಾವದ ಅನುರೂಪ ಪರನಿರಪೇಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇರ್ತವೆ. ವಿಶ್ವದೊಳಗೆ ತನ್ನ ವಿದ್ಯಮಾನತೆಯನ್ನು ಕಾಯ್ದುಕೊಂಡು ಇರ್ತವೆ. ಇಷ್ಟೇ ಸರ್ವಜ್ಞ ಪ್ರಣೀತ ಶಾಸನದ ಮರ್ಮ ಇದೆ. ಮತ್ತು ಇದು ಒಂದೇ ಸಮಸ್ತ ದುಃಖಗಳ ಅಭಾವದ ಉಪಾಯ ಇದೆ. ಇದನ್ನು ತಿಳ್ಕೊಳ್ಳೋದು ಒಂದೇ. ನಾನು ಯಾವುದರೊಳಗೂ ಏನೂ ಮಾಡೋದು ಸಾಧ್ಯ ಇಲ್ಲ, ಯಾವುದೂ ನನ್ನೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ. ವಸ್ತು ಸ್ವರೂಪನ ಹಾಗಿಲ್ಲ ಅಂದ ಮೇಲೆ ಮಾಡೋ ಸಾಧ್ಯ ಇಲ್ಲ. ಇದು ಯಾರ್ದಾದ್ರೂ ನಿರ್ಬಂಧ ಇದೆ ಹೀಗೆ ಮಾತಿಲ್ಲ. ವಸ್ತುವಿನ ಸ್ವರೂಪನ ಹಾಗಿದೆ. ಏಕರೂಪ ಆಗಿ ಹೋದಂಥ ಸಜಾತಿ ದ್ರವ್ಯಗಳು ಕೂಡ ಭಿನ್ನ ಭಿನ್ನ ಇದ್ದಾವೆ ಅಂದಮೇಲೆ ವಿಜಾತಿ ದ್ರವ್ಯದೊಳಗ
ಏಕರೂಪತೆ ಸಂಭವನ ಇಲ್ಲ. ಈ ಮೂಲ ಮಾತನ್ನ ಯಾವ ಜೀವದ ಜ್ಞಾನ ಅಂತರ್ಮುಖತೆಯಿಂದ ನಿರಂತರದ ಅಭ್ಯಾಸಪೂರ್ವಕ ಪರಿಚಯ ಮಾಡ್ಕೊಳ್ತಾನೋ ಆ ಜೀವ ಜಗತ್ತಿನ ಯಾವುದೂ ಪದಾರ್ಥದ ಅಪೇಕ್ಷೆ ಮಾಡುವುದಿಲ್ಲ. ಯಾವುದೂ ಪದಾರ್ಥದೊಳಗ ಯಾವುದೇ ಪ್ರಕಾರದ ಕಾರ್ಯದ ಭಾವ ಅವನಲ್ಲಿ ಬರುತ್ತೆ. ಈ ವಿಕೃತ ಭಾವ ಉತ್ಪನ್ನ ಆಗದೇ ಇರೋದನ್ನ ಅರೂಪಿ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತವಿರುವಂಥ ಜೀವನಿಗೆ ಪರಮ ಶಾಂತಿದಾಯಕ ಇದೆ. ವಿಕಾರದ ಉತ್ಪತ್ತಿ ಆಗದೇ ಇರೋದು, ಯಾವ ದ್ರವ್ಯದ ಅಪೇಕ್ಷೆನೇ ಮಾಡಲಿಲ್ಲ, ಯಾವ ಪದಾರ್ಥದ ಯಾವ ವಸ್ತು. ಯಾಕೆ ಅಪೇಕ್ಷೆ ಯಾಕೆ ಮಾಡಲಿಲ್ಲ ಅಂತಂದ್ರೆ ಆ ವಸ್ತುವಿನಿಂದ ಯಾವುದೇ ಪ್ರಕಾರದ ಸುಖ ಅಥವಾ ಲಾಭ ನನಗೆ ಆಗೋದು ಸಾಧ್ಯನೇ ಇಲ್ಲ. ನನಗಾಗಬೇಕಾದಂಥ ಲಾಭ, ನನಗಾಗಬೇಕಾದಂಥ ಸುಖ ನನ್ನಲ್ಲೇ ಇದೆ. ಇದು ಯಾವ ಜೀವನಿಗೆ ದೀರ್ಘ ಅಭ್ಯಾಸದ ಮೂಲಕ ಮನವರಿಕೆ ಆಯಿತು, ನನ್ನ ವಿಪರೀತ ವಿಚಾರದಿಂದ ನನಗೆ ದುಃಖ ಇದೆ ವಿನಃ ಅನ್ಯ ಪದಾರ್ಥದಿಂದ ದುಃಖನೂ ಇಲ್ಲ, ಸುಖನೂ ಇಲ್ಲ. ಇದರದ ದೀರ್ಘ ಅಭ್ಯಾಸ ಅಂತರ್ಮುಖತೆಯಿಂದ ಯಾವ ಜೀವ ಮಾಡ್ತಾನೋ ಆ ಜೀವನಿಗೆ ಪರಪದಾರ್ಥದ ಅಪೇಕ್ಷೆ ಇರುವುದಿಲ್ಲ. ಯಾವುದೇ ರೀತಿಯಿಂದ ಪರಪದಾರ್ಥದೊಳಗೆ ಯಾವುದೇ ಪ್ರಕಾರದ ಅವಸ್ಥೆಯ ಭಾವನೆ ಅವನಲ್ಲೇ ಮೂಡಿ ಬರುವುದಿಲ್ಲ. ಇದು ಹೀಗಿದ್ರೆ ಒಳಿತು, ಇದು ಹೀಗೆ ಇರಕೂಡದು. ಶರೀರದೊಳಗಿನ ಶಕ್ತಿ ಹಾಗೆಯೇ ಉಳಿಬೇಕು. ಈ ಶರೀರದ ಜೊತೆಗೆ ನನ್ನ ಜೀವನ ಹೀಗೆ ನಡಿಬೇಕು. ಅದು ಅಸಂಭವ ಮಾತಿದೆ. ಶರೀರ ರೋಗಗ್ರಸ್ತ ಆಗಬಾರ್ದು, ನಿಶ್ಶಕ್ತ ಆಗಬಾರ್ದು, ಅಸಂಭವ ಮಾತಿದೆ. ಒಂದು ಮಾತು. ಎರಡನೇದ, ಅದು ರೋಗಗ್ರಸ್ತ ಆಗದೇ ಇದ್ದರೆ ಇವನಿಗೇನಾದರೂ ಲಾಭ ಇದೆ ಅಥವಾ ಸುಖ ಇದೆ ಅನ್ನೋ ಹಾಗೆ ವಸ್ತು ಸ್ವರೂಪ ಇಲ್ಲ. ಅದು ಸರ್ವಥಾ ಭಿನ್ನ ಇದೆ. ಹಾಗಾದ್ರೆ ಆ ದೇಹವೇ ಅಲ್ಲಿ ಭಿನ್ನ ಇದೆ. ಅಲ್ಲಿ ಪತ್ನಿ ಪುತ್ರರ ಧನ ಐಶ್ವರ್ಯ ಮನೆ ನೌಕರ್ ಚಾಕರ್ ಅವರಿಂದ ನನಗೇನಾಗೋದಿದೆ. ಇದು ಬರೇ ಮೇಲ್ಮೇಲಿನ ವಿಚಾರದಿಂದ ಬರ್ತಕ್ಕಂಥ ಉತ್ತರದ ಮಾತಿಲ್ಲ. ಒಳಗಡೆ ಸಂಪೂರ್ಣ ವಿಶ್ವಾಸ ದೀರ್ಘ ಅಭ್ಯಾಸದಿಂದ ಆಗಬೇಕು. ಪ್ರತ್ಯಕ್ಷ ಹಾಗೆ ಕಾಣಿಸಬೇಕು. ಯಾವ ವಸ್ತು ಹೇಗಿದೆಯೋ ತನ್ನಲ್ಲೇನ ಯಾವ ರೀತಿ ಪರಿಣಮಿಸ್ತಾ ಇದೆ, ನನಗೆ ಯಾವ ರೀತಿಯ ಲಾಭ ಹಾನಿಗೆ ಅಕಾರಣ ಇದೆ, ಕಾರಣ ಆಗ್ತಾ ಇಲ್ಲ. ನಾನು ಯಾವ ಪದಾರ್ಥದೊಳಗೆ ಏನನ್ನೂ ಮಾಡ್ತಾ ಇಲ್ಲ. ಬಸ್ ನನ್ನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ಜ್ಞಾನದ ಮೂಲಕ, ಅದು ವಿಪರೀತ ಜ್ಞಾನದ ಮೂಲಕ ಇದು ಹೀಗಿದೆ, ಇದು ಹೀಗಿದೆ, ಇದನ್ನು ನಾನು ಮಾಡಿದೆ, ಇದನ್ನು ನಾನು ಮಾಡಿದೆ, ಇದನ್ನು ನಾನು ಮಾಡಿದೆ, ಇದರಿಂದ ನನಗೆ ಲಾಭ ಆಯಿತು, ಇದು ಬರುವುದರಿಂದ ನನ್ನ ಜೀವನದೊಳಗೆ ಸುಖ ಆಯಿತು, ಈ ಔಷಧದಿಂದ ನನಗೆ ಆನಂದ ಸಮಾಧಾನ, ರೋಗದ ಬಾಧೆ ಕಮ್ಮಿ ಆಗ್ತಾ ಇದೆ. ಇವೆಲ್ಲ ವಿಪರೀತ ಮಾಡಿ ಯಾವುದರಿಂದನೂ ಯಾವುದೂ ಆಗುವುದಿಲ್ಲ. ಹಿಂದೆ ಹೇಳಿದ್ದಿತ್ತು, ನಿಯಮಿತ ಆಹಾರ ಮತ್ತು ಕ್ರಮಾನುಸಾರ ಅನೇಕ ವರ್ಷದಿಂದ ಒಂದೇ ರೀತಿಯಿಂದ ನಡೀತಾ ಇರುವಂಥ ಜೀವನ ಒಂದು ದಿವಸ ಪೂರ್ಣ ಆಗಿ ಹೋಗ್ತಿದೆ. ಯಾವ ಪ್ರಕಾರದ ನಿಯಮ, ಯಾವ ಪ್ರಕಾರದ ಅದರಲ್ಲಿ ನಮ್ಮ ಬುದ್ಧಿಯ ಪ್ರಯೋಗ ಮಾಡಿದ್ರೂ ಅದು ಯಾವಾಗ ನಡೀತಾ ಇತ್ತು ಆವಾಗ ತಾನಾಗೇನ ನಡೀತಾ ಇತ್ತು. ಯಾವಾಗ ಸಮಯ ಬಂತು ಆವಾಗ ಇದು ಮಾಡಿದ್ರೂ ಅದು ನಡೆಯುವುದಿಲ್ಲ. ಇದರದ ದಿನನಿತ್ಯವೂ ಜ್ಞಾನದೊಳಗೆ ಅಭ್ಯಾಸ ಯಾವ ಜೀವ ಮಾಡ್ತಾನೋ ಆ ಜೀವಕ್ಕೆ ಪ್ರತಿಯೊಂದು ಪರಪದಾರ್ಥದೊಳಗೆ ಸಂಯೋಗದಲ್ಲಿ ಇರುವಂಥ
ಸನಿಹದ ಕ್ಷೇತ್ರದೊಳಗೆ ನಿಕಟ ಕ್ಷೇತ್ರದೊಳಗೆ ವರ್ತಿಸ್ತಾ ಇರುವಂಥ ಯಾವುವು ಜಡಚೇತನ ಪದಾರ್ಥಗಳ ಯಾವುದೇ ಪ್ರಕಾರದ ಪ್ರವೃತ್ತಿಯನ್ನು ಕಂಡು ತೀವ್ರ ಹರ್ಷ ವಿಷಾದ ರಾಗದ್ವೇಷಗಳ ಆಗುವುದಿಲ್ಲ. ಇಂಥದೇ ದೀರ್ಘ ಅಭ್ಯಾಸದಿಂದ ರಾಗದ್ವೇಷಗಳ ಉತ್ಪತ್ತಿನೇ ಆಗದೇ ಇರುವಂಥ ಆ ಜ್ಞಾತ ಸ್ವಭಾವ ವೀತರಾಗ ಸ್ವಭಾವದ ಅನುಭೂತಿ ಒಂದು ದಿವಸ ಆಗ್ತಿದೆ. ಆ ಅನುಭೂತಿಯ ಬಲದಿಂದ ಅದರಲ್ಲೇನ ಸ್ಥಿರತೆಯನ್ನು ಸಾಧಿಸುವ ಸಲುವಾಗಿ ಉದ್ಯಮಶೀಲಾಗ್ತಾನೆ. ಜಗತ್ತಿನ ಯಾವ ಪದಾರ್ಥದೊಳಗ ಅವನದ ಯಾವುದೇ ಪ್ರಕಾರದ ಭಾವ ಮಿಶ್ರಿತ ಆಗುವುದಿಲ್ಲ. ಇದಿಷ್ಟೇ ತ್ರಿಲೋಕ ಪೂಜ್ಯ ಪ್ರಭು ಅರಹಂತ ದೇವ ದೇವಾಧಿದೇವ್ ಹೇಳಿರುವಂಥ ಸುಖದ ಉಪಾಯ ಇದೆ ಅಂಥೇಳಿನ ಸದ್ಗುರು ಕಹೆ ಸಹಜಕಿ ದಂದ. ವಾದ ವಿವಾದ ಕರೆಸುವ ಅಂಧ. ಏನು ವಾದ ವಿವಾದ? ಹಾಗಾಗೋದು ನಿಮಿತ್ತ ಬೇಕಲ್ಲ, ವ್ಯವಹಾರ ಬೇಕಲ್ಲ, ನಮಗೆ ಬೇಕಲ್ಲ, ನಮಗೆ ಸಮಾಜದೊಳಗಿರುವುದಿದೆಯಲ್ಲ. ವಾದ ವಿವಾದ ಕರೆಸೋ ಅಂಧ. ಸಮಾಜದೊಳಗೆ ಇರೋದ, ಸಮಾಜದ ಕಟ್ಟುಪಾಡುಗಳ ಪಾಲನೆ ಮಾಡೋದ, ಯಾವ ಬಂಧನ ಇಲ್ಲ, ಮಾಡ್ರಿ. ಒಳಗಡೆ ಜ್ಞಾನದೊಳಗ ನಿರ್ಣಯ ಮಾಡೋದಿದೆ. ಸಮಾಜದ ಕಟ್ಟುಪಾಡುಗಳನ್ನು ಎಷ್ಟೇ ಪಾಲನೆ ಮಾಡಿದರನೂ ಕೂಡ ಯಾವ ಸಮಾಜ ಸರ್ವದಾ ನನ್ನನ್ನು ಒಳ್ಳೆಯವ ಅಂಥೇಳಿ ಅನ್ನೋ ಸಾಧ್ಯ ಆಗೋದನ್ನೇ ಇಲ್ರಿ. ಅದರ ಸಲುವಾಗಿ ಜನಪ್ರಣೀತ ವೀತರಾಗಿ ಸಂತರುಗಳಿಂದ ಪ್ರತಿಪಾದಿಸಲ್ಪಟ್ಟಂಥ ಸುಖದ ಮಾರ್ಗ ಏನಿದೆಯೋ ಆ ಮಾರ್ಗದ ಸ್ವಾಧೀನತೆಯಿಂದ, ಅಂತರ್ಮುಖತೆಯಿಂದ ಮಾತು ಬೇಕಿಲ್ಲ, ಚರ್ಚೆ ಬೇಕಿಲ್ಲ, ವಾದ ವಿವಾದಂತೂ ಬೇಕೇ ಇಲ್ಲ. ಇದು ಹ್ಯಾಗ ಅನ್ನುವ ಪ್ರಶ್ನೆ ವಸ್ತು ಸ್ವರೂಪದೊಳಗೆ ಇಲ್ಲ ಅಂಥೇಳಿ ಪ್ರಥಮ ಕೃತಿ ಕುಂದಾಚಾರ್ಯ ದೇವರಲ್ಲಿ ಯಾವ ಪಂಚಾಶಕ್ತಿಕಾಯ ಸಂಗ್ರಹ ಇದೆಯೋ ಅದರೊಳಗೆ ಹೇಳಿದರು. ವಸ್ತು ವ್ಯವಸ್ಥೆಯಲ್ಲಿ ಇದು ಹೀಗೆ ಯಾಕೆ ಅನ್ನೋ ಪ್ರಶ್ನೆನೇ. ಸೂರ್ಯ ಪೂರ್ವದಿಂದ ಯಾಕೆ ಉದಿಸಿ ಬರ್ತಾನೆ? ಸೂರ್ಯ ಪಶ್ಚಿಮದೊಳಗನೆ ಯಾಕೆ ಅಸ್ತ ಆಗ್ತಾನೆ? ಸೂರ್ಯಾಸ್ತ ಆದ ನಂತರ ಅಂಧಕಾರ ಯಾಕೆ ಆಗ್ತಿದೆ? ಇವಕ್ಕೆಲ್ಲ ಉತ್ತರ ಇಲ್ಲ ಅನ್ನೋದಕ್ಕಿಂತ ಇವು ಪ್ರಶ್ನೆನೇ ಅಲ್ಲ. ಹಾಗಾದ್ರೆ ನನಗೆ ರೋಗ ಯಾಕೆ ಬರ್ತಿದೆ? ನಾನು ದುಃಖಿ ಯಾಕೆ ಆಗ್ತಾ ಇದ್ದೇನೆ? ಈ ಪ್ರಶ್ನೆಗಳಿಗೆ ಪರಪದಾರ್ಥದ ಕಾರಣ ಕೊಟ್ಟು ಉತ್ತರ ಹೇಳುವುದು ಸಾಧ್ಯ ಇಲ್ಲ. ಪರಪದಾರ್ಥದ ಕಾರಣದಿಂದ ಇವು ಪ್ರಶ್ನೆ ಉದ್ಭವ ಆಗೇ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಲಿಕ್ಕೆ ಕೂಡ ತಾನೇ ಕಾರಣ. ಏನ? ತನ್ನನ್ನು ತಾನು ತಿಳಿಯಲೇ ಇಲ್ಲ. ನೋಡ್ರಿ, ಅಪರಾಧ ನಮ್ದು ಆಗ್ತಾ ಇದೆ. ತಿಳಿಯುವಂಥ ಯೋಗ್ಯತೆನೇ ಯಾವಾಗ ಇರಲಿಲ್ಲ, ಆವಾಗ ತಿಳಿಲಿಲ್ಲ. ಇದು ದೋಷ ಅಲ್ಲ. ನಿಗೋಧದೊಳಗೆ ನನ್ನ ಸ್ವರೂಪ ನಾನು ತಿಳಿಲಿಲ್ಲ, ವಿಕಲತ್ರಯದೊಳಗೆ ನನ್ನ ಸ್ವರೂಪ ನಾನು ತಿಳಿಲಿಲ್ಲ, ನರಕದ ಘೋರ ವೇದನೆಯ ಮಧ್ಯದೊಳಗ ನನ್ನ ಸ್ವರೂಪ ತಿಳ್ಕೊಳ್ಳುವಂಥ ವಿವೇಕ ಜಾಗೃತ ಆಗಲಿಲ್ಲ, ಭೋಗದೊಳಗೆ ಸ್ವರ್ಗದಲ್ಲಿ ಮೈ ಮರೆತೇನೋ ಅಲ್ಲಿ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಅವಸರನ ಬರಲಿಲ್ಲ. ಆದರೆ ಈ ಮನುಷ್ಯ ಭವದೊಳಗ ಅದು ಈ ನಿಕೃಷ್ಟ ಪಂಚಮ ಕಾಲದೊಳಗ ಸಂಸಾರದ ಅಸಾರತೆಯನ್ನು ತಿಳಿಯುವ ಸಲುವಾಗಿ ಗ್ರಂಥ ತೆಗಿಬೇಕಾಗಿಲ್ಲ. ಸಂಸಾರದ ಅಸಾರತೆಯನ್ನು ತಿಳಿಯಬೇಕಾದರೆ ಗ್ರಂಥ ತೆಗೆದ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಸ್ವಲ್ಪ ಇವ ಜೀವನ ಮಾಡ್ತಾ ಇದ್ದ ಹಾಗೆ ಜೀವನ ಅರ್ಥಾತ್ ಸ್ವಲ್ಪ ಸಮಯದೊಳಗ ಬುದ್ಧಿಯ ಪ್ರಯೋಗ ಮಾಡಿದ ನಂತರ ಅರೇ ಇದರಿಂದ ನನಗೆ ಸುಖ ಇಲ್ಲ, ಹಾಗಾದರೆ ನಾನು ಇದರ ಕಡೆ ನೋಡ್ತಾ ಇರೋದು ತಪ್ಪಿದೆ. ಅರೇ ಇದು ನನ್ನ ದುಃಖದ ಕಾರಣ ಇಲ್ಲ, ನಾನು ಇದನ್ನು ದುಃಖದ ಕಾರಣ ಅಂಥೇಳಿ ವ್ಯರ್ಥವಾಗಿ ನನ್ನಲ್ಲಿ ವಿಕಾರಿ ಭಾವರೂಪವಾಗಿ ಪರಿಣಮಿಸ್ತಾ ಇದೆ. ದೇಹ ನನ್ನ ಕಡೆ ನೋಡಂಥೇಳಿ ಹೇಳಲಿಲ್ಲ. ಬಂದಿರುವಂಥ ರಾಶಿ ಧನ
ನನ್ನ ಕಡೆ ನೋಡಿ ನೀ ಸಂತುಷ್ಟ ಆಗಲ್ಲ ಅಂತ ಹೇಳಲೇ ಇಲ್ಲ. ಹೇಳಿದೆ ಯಾವಾಗ ಇವತ್ತು ತಾನಾಗೇನ ಆ ಧನವನ್ನು ನಂದು 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 ಅಂತಾನೆ. ಇದರಿಂದ ಸುಖ ಇದೆ, ಇಷ್ಟು ಒಳ್ಳೆಯದಾಯಿತು, ಇದರ ಸಂರಕ್ಷಣೆ ನಾನು ಮಾಡ್ತೇನೆ. ಎಷ್ಟರ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಕ್ಷಣಾರ್ಧದೊಳಗ ಎಲ್ಲ ಪರಪದಾರ್ಥಗಳು ಎಲ್ಲಿದಾವೆಯೋ ಅಲ್ಲೇ ಬಿದ್ದಿರ್ತವೆ. ಇವು ಹೊರಟು ಹೋಗ್ತಾನೆ, ಯಾವ ಪತ್ತೆ ಇಲ್ಲ, ಯಾವ ಗೊತ್ತೂರಿ ಇಲ್ಲ, ಯಾವ ಗದ್ದಲ ಇಲ್ಲ. ಹಾರ್ಟ್ ಅಟ್ಯಾಕ್ ಆಗ್ತಿದ್ದೀರಲ್ಲ, ಏನು ಗೊತ್ತಾಗ್ತಿದ್ದೀರಿ? ಹೊರಟಿರ್ತಾನೆ ಯಾವುದೋ ವ್ಯಾಪಾರ ಸಲುವಾಗಿ, ಯಾವುದೋ ಖರೀದಿಯ ಸಲುವಾಗಿ, ವಾಹನ ಸೈಟು ಯಾವುದೋ ಖರೀದಿಯ ಸಲುವಾಗಿ, ಚಿನ್ನು ಏನೋ ಮಾಡ್ಲಿಕ್ಕೆ ಹೊರಟಿರ್ತಾನೆ. ಆದ್ರೆ ಆ ಪರದ್ರವ್ಯ ನನ್ನ ಮೇಲೆ ನಿನ್ನ ಅಧಿಕಾರ ಇಲ್ಲ ಅಂಥೇಳಿ ಹೇಳ್ತೋ ಅನ್ನೋ ಹಾಗೆ ನೀವು ಹೊರಟು ಹೋಗ್ತಾನೆ. ಇದನ್ನೆಲ್ಲ ಕಣ್ಣಾರೆ ಕಂಡ ವಿವೇಕ ಸಂಪನ್ನ ಜೀವ ಇದರ ಅಸಾರತೆಯನ್ನು ನಂಬುತ್ತಾ ಇಲ್ಲಲ್ಲ, ಇದು ಅಪರಾಧ. ಅಲ್ಲಿ ಅಯೋಗ್ಯತೆ ಇತ್ತು, ಇಲ್ಲಿ ಅಪರಾಧ ಇದೆ. ಎಲ್ಲಿ ಅಯೋಗ್ಯತೆ ಇತ್ತು? ನಿಗೋದಾದಿಗಳಲ್ಲಿ, ವಿಕಲತ್ರಯದಲ್ಲಿ ಅಯೋಗ್ಯತೆ ಇತ್ತು, ಯೋಗ್ಯತೆಯೇ ಇರಲಿಲ್ಲ. ಇಲ್ಲಿ ಅಪರಾಧ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅಯೋಗ್ಯತೆಯಿಂದ ಫಲ ಅಧಿಕೋ ಅಥವಾ ಅಪರಾಧದಿಂದ? ಅರೆ, ಅಯೋಗ್ಯತೆಯಿಂದ ಅಧಿಕದ ಮಾತೆಲ್ಲ, ಫಲ ಇದೆ. ಆದರೆ ಅಪರಾಧದ ಫಲ ಅಧಿಕ ಅಲ್ಲ, ಅನಂತ ಇದೆ, ಅನಂತ. ಅರೆ, ಕ್ಷಣಭಂಗುರವಿರುವಂಥ ಜೀವನದೊಳಗ ಶಾಶ್ವತ ಅಂತಃತತ್ವವನ್ನು ನಂಬುವುದರೊಳಗ ಎಷ್ಟು ಸಂತೋಷ, ಎಷ್ಟು ಲಾಭ, ಎಷ್ಟು ಸ್ವಾಧೀನತೆ, ಎಂಥ 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 ಸುಖದ ಉಪಾಯ. ಆದರೆ ಈ ಕ್ಷಣಭಂಗುರ ಜೀವನದೊಳಗನ ಅದನ್ನು ಶಾಶ್ವತವಾಗಿರಿಸಿಕೊಳ್ಳುವ, ಅದನ್ನು ನನ್ನ ಮನೋ ಇಚ್ಛೆಗೆ ಅನುಕೂಲವಾಗಿ ಮಾಡಿಕೊಳ್ಳುವ ಬರೀ ವೃಥಾ ಪ್ರಯತ್ನದಿಂದ ಅಮೂಲ್ಯವಾದಂಥ ಮನುಷ್ಯ ರೂಪದ ನಿಧಿಯನ್ನು ಇವ ಕಳ್ಕೊಳ್ತಾ ಇದ್ದ. ಇಲ್ಲಿ ನಮ್ಮದು ಪ್ರಶ್ನೆ ಏನು ನಡೆದದ್ದಿದೆ? ದ್ರವ್ಯದೊಳಗ ಪರ್ಯಾಯ ಪ್ರವೇಶ ಮಾಡ್ತಿದೆಯೇನ? ಹೇಗಿದೆ ಪ್ರಜ್ಞಾಚೇಣ ಅಂಥೇಳಿ ಹೇಳಿದ ನಂತರ 2 ಕಾರಣ ಕೊಟ್ಟ, 3ನೇದಾಗಿ ಕಾರ್ಯ ಹೇಳಿದರು. ಮೊದಲನೇ ಕಾರಣ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮವಾದ ಮೇಲೆ, ಮಿಥ್ಯಾತ್ವ ಕರ್ಮದ ನಾಶವಾದ ಮೇಲೆ ಏನ ಆ ಜ್ಞಾನ ಏನಿದೆ, ಆ ಪ್ರಜ್ಞಾ ಏನಿದೆ, ಅದ ನಿಜ ದ್ರವ್ಯದೊಳಗ, ಶುದ್ಧಾತ್ಮ ದ್ರವ್ಯದೊಳಗ ಪ್ರವೇಶ ಮಾಡಲಿಕ್ಕೆ ಸಮರ್ಥ ಆಗ್ತಿದೆ. ಇಲ್ಲಿ ಪ್ರಶ್ನೆ ಉದ್ಭವ ಮಾಡಿದ್ದಿದೆ ಪ್ರಾರಂಭಕ. ಹಾಗಾದ್ರೆ ಆ ಪ್ರಜ್ಞಾರೂಪದ ಚೇಣನ್ರಿ ಅಥವಾ ಶುದ್ಧ ಸ್ವರೂಪದ ಅನುಭವ ಮಾಡುವುದರಲ್ಲಿ ಸಮರ್ಥ ರೂಪದಿಂದ, ಸಮರ್ಥತೆಯ ರೂಪದಿಂದ ಪರಿಣಮಿಸ್ತಾ ಇರುವಂಥ ಜ್ಞಾನನ್ರಿ, ಅದು ಶುದ್ಧ ಸ್ವರೂಪದೊಳಗೆ ಪ್ರವೇಶ ಮಾಡ್ತಿದೆಯನ? ಇಷ್ಟು ಮಾತು ಇದೆ. ಪ್ರಶ್ನೆ ಇಷ್ಟೇ ಇದೆ, ಅದು ಪ್ರವೇಶ ಮಾಡ್ತಿದೆಯನ? ಶುದ್ಧ ಸ್ವರೂಪದೊಳಗೆ ಪ್ರವೇಶ ಮಾಡುತ್ತಿದೆಯನ? ಅರೆ, ಅದು ಸ್ವಯಂ ಶುದ್ಧ ಸ್ವರೂಪನೇ ಇದೆ. ಪ್ರವೇಶ ಮಾಡಲಿಕ್ಕೆ ಎರಡಿಲ್ಲ. ಅದು ಪರ್ಯಾಯ ಇದೆ, ಏನೋ ದ್ರವ್ಯ ಇದೆ, ಏನೋ ಗುಣ ಇದೆ. ಜ್ಞಾನ ಇದು ಗುಣ ಇದೆ. ಈ ಶುದ್ಧ ಸ್ವರೂಪದ ಅನುಭವ ಮಾಡುವ ಯೋಗ್ಯತೆ ಇದು ಆ ಗುಣದ ಪರ್ಯಾಯ ಇದೆ. ಆದರೆ ಆ ಗುಣ ಮತ್ತು ಆ ಗುಣದ ಪರ್ಯಾಯ ಗುಣಭೇದ ಮತ್ತು ಪರ್ಯಾಯ ಭೇದದಿಂದ ರಹಿತ ಇದೆ ರೀ. ಏನು ಹೇಳ್ತು? ಶುದ್ಧ ಸ್ವರೂಪದೊಳಗೆ ಪ್ರವೇಶ ಮಾಡುವಂಥ ಯಾವ ಜ್ಞಾನ ಇದೆಯೇ, ಆ ಜ್ಞಾನ ಗುಣದ್ದನ ಇದು ವಿಕಾಸಿತ ಪರ್ಯಾಯ ಇದೆ. ಶುದ್ಧ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸ್ತಾ ಇದೆಯಲ್ಲ, ಅದು ಪರ್ಯಾಯ. ಆದರೆ ಆ ಪರ್ಯಾಯ ಆ ಜೀವ ದ್ರವ್ಯದಿಂದ, ಶುದ್ಧ ಸ್ವರೂಪದಿಂದ, ದ್ರವ್ಯ ಅಂಥೇಳಿ ಹೇಳೋದ, ಶುದ್ಧ ಸ್ವರೂಪ ಅಂಥೇಳಿ ಹೇಳೋದ, ಎರಡೂ ಒಂದೇ ಇದೆ. ಆ ಜ್ಞಾನಗುಣ ಜೀವ ದ್ರವ್ಯದೊಳಗ ಆಕಾಶದ ಪ್ರದೇಶದ ಅನಂತ ಗುಣಿತ ಯಾವ ಗುಣ ಇದಾವೆಯೋ
ಆ ಗುಣಗಳಲ್ಲಿ ಜ್ಞಾನಗುಣ ಅಸಾಧಾರಣ ಗುಣ ಇದೆ. ಜೀವ ಅನ್ನಬೇಕಾದ್ರೆ ಆ ಜ್ಞಾನದ ಜೊತೆಗೆ ಆ ಜೀವದ ಏನಿದೆ, ಅವಿನಾಭೂತತನ ಇದೆ. ಗುಣ ಇದೆ ಏನಿಲ್ಲದ, ಗುಣನೇ ಇದೆ. ಆದ್ರೆ ದ್ರವ್ಯದಿಂದ ಭೇದ ರೂಪದ ಗುಣ ಅಲ್ರಿ ಅದ ಅಂಥೇಳನ ಅಸಾಧಾರಣ ಅಂಥೇಳಿ ಹೇಳಿದ್ರ ಪ್ರಭು. ಜ್ಞಾನ ಇಲ್ಲ ಅಂತಂದ್ರೆ ಜೀವ ಇಲ್ಲ, ಅಸ್ತಿತ್ವ ಇಲ್ಲ ಅಂತಂದ್ರೆ ಜೀವ ಇದೆ. ವಸ್ತುತ್ವ, ಪ್ರಮೇಯತ್ವ, ಪ್ರಭುತ್ವ, ಅಗುರು ಲಘುತ್ವ, ಪ್ರದೇಶತ್ವ ಮೊದಲಾದ ಅನಂತ ಸಾಮಾನ್ಯ ಗುಣಗಳ ಜೀವದಲ್ಲಿ ಮಾತ್ರ ಅಲ್ಲ, ಎಲ್ಲ ದ್ರವ್ಯಗಳಲ್ಲಿ ಇದಾವೆ. ಅದರ ಜ್ಞಾನಗುಣ ಇದೆಯಲ್ಲ, ಅದ ಜೀವ ದ್ರವ್ಯದಿಂದ ತನ್ನ ಅಭೇದತೆಯನ್ನು ಪರಿಸ್ಥಾಪನೆ ಮಾಡುವಂಥದ್ದು ಒಂದು ಗುಣ ಇದೆ. ಅದಕ್ಕೆ ಹೇಳಿತು, ಗುಣ ಇದ್ರೂ ಕೂಡ ಅದರಲ್ಲಿ ಗುಣಭೇದ ಇಲ್ಲ. ಮತ್ತು ಈ ಶುದ್ಧ ಸ್ವರೂಪದ ಅನುಭವದಲ್ಲಿ ಯಾವುದು ಸಮರ್ಥ ಇದೆಯೋ ಆ ಜ್ಞಾನಗುಣದ ಪರ್ಯಾಯ ಅದ ಪರ್ಯಾಯ ಇದೆ. ಈ ಮಾತು ಸತ್ಯ. ಆದ್ರೆ ಆ ಪರ್ಯಾಯ ಅಂಥದ್ದಿದೆ ಅಂತಂದ್ರೆ ಬಹಳ ಅದ್ಭುತರೇ. ಆ ಪರ್ಯಾಯ ಅಂಥದ್ದಿದೆ ಅಂತಂದ್ರೆ ನಾಶನ ಆಗುವುದಿಲ್ಲ. ಪರ್ಯಾಯ ಶುದ್ಧ ಸ್ವರೂಪದ ಅನುಭವ ಆದ ನಂತರ ಆ ಅನುಭವನ ರೂಪದ ಪರ್ಯಾಯದ ನಾಶನ ಆಗುವುದಿಲ್ಲ ಸುಧಾರ. ಯಾಕೆ ಸಂದೇಹ? ಹೌದು, ನಾಶನ ಆಗುವುದಿಲ್ಲ. ನಾಶ ಆಗುವುದಿಲ್ಲ ಅರ್ಥಾತ್ ಶುದ್ಧ ಸ್ವರೂಪದ ಅನುಭವವನ್ನು ಅದು ಎಂದೂ ಬಿಟ್ಟುಕೊಡುವುದಿಲ್ಲ. ಪ್ರತಿ ಸಮಯದ ಪರ್ಯಾಯ, ಪ್ರತಿ ಸಮಯದ ಪರ್ಯಾಯ. ಒಂದು ಸಲ ಆರಂಭ ಆಯಿತೋ ಯಾವುದರದ? ಶುದ್ಧ ಸ್ವರೂಪದ ಅನುಭವದ ಆರಂಭ. ಒಂದು ಸಲ ಆ ಜ್ಞಾನದ ಸಾಮರ್ಥ್ಯದಿಂದ, ಜ್ಞಾನಗುಣದ ಪರ್ಯಾಯ ವಿಶೇಷತೆಯಿಂದ ಆರಂಭ ಆಯಿತು ಅಂತಂದ್ರೆ ಅದು ಪುನಃ ಎಂದೂ ಯಾವ ಕಾಲದಲ್ಲೂ ಎಷ್ಟೋ ಕಲ್ಪಕಾಲಗಳ ವ್ಯತೀತ ಆಗಿ ಹೋದ್ರೂ ಕೂಡ ಅದು ಬಿಟ್ಟು ಹೋಗುವುದಿಲ್ಲ ಅರ್ಥಾತ್ ಪರ್ಯಾಯದೊಳಗಿನ ಆ ಕಾರ್ಯ ನಿಂತು ಹೋಗುವುದಿಲ್ಲ. ಶುದ್ಧ ಸ್ವರೂಪದ ಅನುಭವ, ಶುದ್ಧ ಸ್ವರೂಪದ ಅನುಭವ, ಶುದ್ಧ ಸ್ವರೂಪದ ಅನುಭವ. ಒಂದು ಸಲ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಆ ಸಮ್ಯಕ್ ದೃಷ್ಟಿ ಜೀವದ ಆ ಜ್ಞಾನಗುಣದ ಪರ್ಯಾಯ ಆ ಶುದ್ಧ ಸ್ವರೂಪವನ್ನ ಬಿಟ್ಟ ಯಾವುದನ್ನ ತಾನು ಅಂಥೇಳಿ ಎಂದು ತಿಳಿದಿದೆ. ಸಮ್ಯಕ್ ದರ್ಶನ ಆದ ಸಮಯದಿಂದ ಹಿಡಿದು ಹಾಗಾದ್ರೆ ಯಾವುದನ್ನೂ ಅದ ತಾನು ಅಂಥೇಳಿ ತಿಳಿಯುವುದಿಲ್ಲ ಅಂದಮೇಲೆ ಯಾವುದನ್ನೂ ಅದು ತನ್ನ ರೂಪದಿಂದ ಅನುಭವ ಮಾಡೋದನ್ನ ಎಲ್ಲ. ಸಮ್ಯಕ್ ದೃಷ್ಟಿ, ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಕೇಳೋದ್ರೆ ಬಹಳ ವಿಶೇಷ ಕಥನೆ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಅರ್ಥಾತ್ ಜ್ಞಾನಗುಣ ಆ ಶುದ್ಧ ಸ್ವರೂಪದ ಅನುಭವದಲ್ಲಿ ಸಾಮರ್ಥ್ಯವನ್ನು ಪ್ರಕಟ ಮಾಡಿಕೊಂಡು ಏನು ಕಾರ್ಯ ಮಾಡ್ತಾ ಇದೆ, ಆ ಕಾರ್ಯದೊಳಗ ಅದು ಯಶಸ್ವಿಯಾಯಿತು, ಶುದ್ಧ ಸ್ವರೂಪದ ಅನುಭವವನ್ನು ಪ್ರತ್ಯಕ್ಷ ಮಾಡಿತು ಅಂತಂದ್ರೆ ಆ ಜೀವನಿಗೆ ಸಮ್ಯಕ್ ದೃಷ್ಟಿ ಅಂತಾರೆ. ಆ ಜ್ಞಾನಗುಣ ಆ ಶುದ್ಧ ಸ್ವರೂಪದ ಅನುಭವದಿಂದ ಎಂದೂ ಭಿನ್ನ ಆಗುವುದಿಲ್ಲ ಅರ್ಥಾತ್ ಬೇರೆ ಯಾವುದನ್ನೂ ಅದನ್ನು ನಾನು ಅಂಥೇಳಿ ಅನುಭವ ಮಾಡುವುದಿಲ್ಲ. ಭವ ಬದಲಿಯಾಗ್ತಾ ಹೋಗ್ತವೆ. ಮನುಷ್ಯ ಇದ್ದವ ದೇವ ಆಗ್ತಾನೆ, ದೇವ ಇದ್ದವ ದೇವಲೋಕದ ಭೋಗಿಸ್ತಾನೆ, ಅಲ್ಲಿಂದ ಚ್ಯುತಾಗಿ ಮನುಷ್ಯ ಆಗ್ತಾನೆ, ಮತ್ತೆ ದೇವ ಆಗ್ತಾನೆ. ಹೀಗೆ ನಾಲ್ಕಾರು ಭವ ಒಂದು ವೇಳೆ ಆ ಸಮ್ಯಕ್ ದೃಷ್ಟಿ ಜೀವ ಧಾರಣ ಮಾಡಿದರನೂ ಕೂಡ ಆ ಯಾವ ಶುದ್ಧ ಸ್ವರೂಪದ ಅನುಭವಪೂರ್ವಕ ಆ ಅಂತಃತತ್ವವನ್ನು ತಾನು ಅನ್ನುವುದನ್ನು ಬಿಟ್ಟು ಬೇರೆ ಯಾವುದನ್ನು ತಾನು ಅನ್ನುವುದಿಲ್ಲ. ಕೊನೆಗೆ ದೀಕ್ಷಾ ತಗೊಳ್ತಾನೆ, ಕರ್ಮಗಳ ನಾಶ ಆಗ್ತಿದೆ, ಅರ್ಹಂತ ಪದ ಪಡೀತಾನೆ, 4 ಘಾತಿ ಕರ್ಮಗಳ ಅಭಾವ ಆಗ್ತಿದೆ, ಸಿದ್ಧ ಪದಕ್ಕೆ ಪ್ರಾಪ್ತ ಆಗ್ತಾನೆ. ಸಿದ್ಧ ಪದ ಪ್ರಾಪ್ತ ಆದ ನಂತರ ಅನಂತ ಕಾಲ ಸಿದ್ಧಾಗಿ ಉಳಿತಾನೆ. ಆದ್ರೆ ಅವನ ಜ್ಞಾನಗುಣ ಆ ಶುದ್ಧ ಸ್ವರೂಪದ ಅನುಭವದ ಮೂಲಕ ಯಾವ ಅಂತಃತತ್ವದೊಳಗೆ ತನ್ನದ ಪರಿಸ್ಥಾಪನೆ
ಸ್ಥಾಪನೆ ಮಾಡಿದೆಯೋ ಅದು ಯಾವಾಗ ಪರಿಣತಿ ಯಾಕನ್ನೋದ್ರೆ ಪರಿಣಾಮನ ಇದೆ. ಪರಿಣಾಮನರೇ ಜ್ಞಾನದೊಳಗ ನೋಡ್ರಿ ಅಣ್ಣ, ಇದು ಅಧ್ಯಾತ್ಮದ ಮಾತಿಷ್ಟ ಅದ್ಭುತ ಇದೆ, ಶಬ್ದ ಬ್ರಹ್ಮ ಇಷ್ಟು ವಿಸ್ತೃತ ಇದೆ. ಯಾವ ಶುದ್ಧ ಪರಿಣತಿ ನೋಡ್ರಿ, ಈ ಅಜ್ಞಾನಿ ಜೀವಕ್ಕ, ಈ ಮೂಢ ಬಹಿರದೃಷ್ಟಿಯ ಜೀವಕ್ಕ ಯಾವ ಅನ್ಯದೊಳಗ ಆ ಸಮ್ಯಕ್ ದೃಷ್ಟಿ ಜೀವದ ಪ್ರವೃತ್ತಿ ಕಾಣಿಸ್ತಾ ಇದೆಯೋ ಆ ಪ್ರವೃತ್ತಿಯಿಂದ ಇವನ ದೃಷ್ಟಿಯನ್ನ ಬಿಡಿಸುವ ಸಲುವಾಗಿ ಆಂತರ್ಯದೊಳಗ ಅವನಲ್ಲಿ ಶುದ್ಧ ಪರಿಣತಿನೇ ಇದೆ ಅಂಥೇಳಿ ಹೇಳಿದರೆ, ಶುದ್ಧ ಪರಿಣತಿನೇ ಇದೆ ಅಂಥೇಳಿ ಇವನಿಗೆ ಹೇಳಿದರನು ಕೂಡ ಅವನ ದೃಷ್ಟಿಯಿಂದ ಅವನನ್ನು ನೋಡಿದರ ಅವನಿಗೆ ನಿರಂತರ ನಾನು ಈ ಅರೂಪಿ ಚಿನ್ಮಾತ್ರ ಅನಂತ ಗುಣ ಸಂಪನ್ನ ಅಸಂಖ್ಯ ಪ್ರವೇಶಿ ಅರೂಪಿ ತತ್ವ ನಾನಿದ್ದೇನೆ ಅನ್ನೋದು ಯಾವ ಶುದ್ಧ ಸ್ವರೂಪದ ಅನುಭವಪೂರ್ವಕ ಜ್ಞಾತ ಆಗಿದೆಯೋ ಆ ಜ್ಞಾನ ನಿರಂತರ ಯಾವೂ ಅನ್ಯದ ಸಂಯೋಗ ಆದ್ರೂ ಸಂಯೋಗ ಬಿಟ್ಟು ಹೋದ್ರೂ ಅದಾವುದರದು ಅನುಭವ ಅವನ ಜ್ಞಾನದೊಳಗೆ ಇರುವುದು. ನೋಡ್ರಿ, ವ್ಯವಹಾರದ ಶಬ್ದದ ಅಂಥೇಳಿನ ಪ್ರಾರಂಭದೊಳಗೆ ಹೇಳಿತು, ಯಾವ ಶಬ್ದದ ಯಾವ ಪ್ರಕಾರದ ಪರಿಭಾಷೆ ಜಿನಾಗಮದಲ್ಲೇನ ಸಿಗ್ತಾವ್ಯೋ ಆ ಶಬ್ದದ ಅದೇ ಪ್ರಕಾರದ ಪರಿಭಾಷೆಯನ್ನು ಮಾತ್ರ ಯಾವ ಜೀವ ತಿಳಿತಾನೋ ಆ ಜೀವನಿಗೆ ಆ ಪರಿಭಾಷೆಯಿಂದ ಅತೀತವಿರುವಂಥ ಸ್ವಭಾವದ ಉಪಲಬ್ಧಿ ಆಗುವುದಿಲ್ಲ ಅಂಥೇಳಿ ಮಾತು ಹೀಗಿದೆ. ಧರ್ಮ ಪರಿಭಾಷಾತ್ಮಕ ಎಲ್ಲ ಪ್ರಯೋಗಾತ್ಮಕ ಇದೆ. ಪ್ರಯೋಗದ ಸಲುವಾಗಿ ಪರಿಭಾಷೆಯನ್ನು ದಾಟಬೇಕಾಗೋದ್ರೆ ಪರಿಭಾಷೆ ಪ್ರಯೋಗದ ಸಲುವಾಗಿ ಉಪಯೋಗಿ ಆಗೋದಿದೆ. ಪ್ರಯೋಗದಿಂದ ದೂರ ಇರಿಸುವಲ್ಲೇನ ಅದ ಕಾರ್ಯ ಮಾಡಿತು ಅಂತಂದ್ರೆ ಅದು ಪರಿಭಾಷೆ. ಪರಿಣತಿಯೊಳಗ ಆತ್ಮಾರಾಮ. ಮೊನ್ನೆ ಇನ್ನೊಂದು ಮಾತು ಬಂದದ್ದು ಇತ್ತು, ಶುದ್ಧ ಪರಿಣತಿಯೊಳಗ ಶುದ್ಧ ಪರಿಣಾಮ, ಅಶುದ್ಧ ಪರಿಣತಿಯೊಳಗ ಅಶುದ್ಧ ಪರಿಣಾಮ. ಕುಂದು ಶತಕದೊಳಗೆ ಕುಂದು ಸಾಹಿತ್ಯದೊಳಗೆ ಬರ್ತಿದೆಯಲ್ಲ, जो जानता मई शुद्ध वह शुद्धता को प्राप्त, जो जानता अविशुद्ध वह अनिशुद्धता. ಅವನು ಶುದ್ಧಕ್ಕೆ ಯಾಕೆ ಪ್ರಾಪ್ತ ಆಗ್ತಾನೆ? ಒಂದು ದಿವಸ ಶುದ್ಧಕ್ಕೆ ಪ್ರಾಪ್ತ ಆಗ್ತಾನೆ ಅಥವಾ ಪ್ರತಿ ಸಮಯಕ್ಕೆ ಶುದ್ಧಕ್ಕೆ ಪ್ರಾಪ್ತ ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ಒಂದು ದಿವಸ ಶುದ್ಧಕ್ಕೆ ಪ್ರಾಪ್ತ ಆಗ್ತಾನೆ ಅನ್ನೋದನ್ನು ಸ್ಥೂಲ ದೃಷ್ಟಿಯಿಂದ ಸತ್ಯವೇ. ಯಾಕೆ ಅಂತಂದ್ರೆ ಅವನಲ್ಲಿ ಅಶುದ್ಧತೆ ಕ್ರಮದಿಂದ ಬಿಟ್ಟು ಹೋಗಿ ಒಂದು ಪೂರ್ಣ ಶುದ್ಧ ಆಗ್ತಾನೆ. ಅರೆ ಪೂರ್ಣ ಶುದ್ಧ ಯಾವಾಗ ಶುದ್ಧಾವಸ್ಥೆಯೊಳಗೆ ಕೃತಕೃತ್ಯ ದಶೆಗೆ ಪ್ರಾಪ್ತ ಆಗ್ತಾನೋ ಅದೇ ಪ್ರಕಾರ ಪೂರ್ಣ ಶುದ್ಧ ದೃಷ್ಟಿಯೊಳಗೆ ಬಂದ ನಂತರನ ಅವನು ಸಮ್ಯಕ್ ದೃಷ್ಟಿ ಆಗ್ತಾನೆ, ಪೂರ್ಣ ಶುದ್ಧ. ಈಗ ಅಪೂರ್ಣದನು ನಾಳೆ ಪೂರ್ಣ ಆಗ್ತಾನೋ ಹೀಗೆ ಮಾತಿಲ್ಲ. ನೋಡ್ರಿ, ಅವನಿಗೆ ಅನುಭವಂತೂ ಪೂರ್ಣ ಶುದ್ಧದ್ದನ್ನು ಬರ್ತಾ ಇದೆ, ಆದರೆ ಅನಾದಿ ಕಾಲದಿಂದ ಅಂಟಿಕೊಂಡದ್ದಿದೆಯಲ್ಲ ಅದ ಕ್ರಮದಿಂದ ಬಿಟ್ಟು ಹೋಗ್ತಿದ್ದಾರೆ. ಬಾಹ್ಯದೊಳಗೆ ಇದೆ, ಅದು ಒಳಗಿಲ್ಲ. ಒಳಗೆ ಇವನೇ ಅದರಿಂದ ವಿಮುಖ ಇದ್ದ, ಇವನೇ ಅದರ ಸನ್ಮುಖ ಆದ, ಇಷ್ಟೇ ಕಾರ್ಯ. ಇವನ ಪರ್ಯಾಯವೇ ಇವನ ಸಾಮರ್ಥ್ಯನ ರೀ. ಪರ್ಯಾಯ ಅಂದ್ರೆ ಏನ? ದ್ರವ್ಯದ ಸಾಮರ್ಥ್ಯನ. ಪರ್ಯಾಯ ಅಂದ್ರೆ ಬೇರೆ ಏನಿಲ್ಲ, ಕರ್ಮ ನಿರ್ಮಿತ ಅಲ್ಲ, ಕಾಲಕ್ಷೇತ್ರ ನಿರ್ಮಿತ ಅಲ್ಲ, ಕಾಲಕ್ಷೇತ್ರದ ಕಾರಣದಿಂದ ಆದದ್ದಲ್ಲ. ಪರ್ಯಾಯ ಅರ್ಥಾತ್ ದ್ರವ್ಯದ್ದೇ ಸಾಮರ್ಥ್ಯ. ಹಾಗಾದ್ರೆ ಆ ಸಾಮರ್ಥ್ಯ ದ್ರವ್ಯದ ಸನ್ಮುಖ ಇರಲಿಲ್ಲ, ದ್ರವ್ಯವನ್ನು ನಾನು ಅಂಥೇಳಿ ನೋಡಲಿಲ್ಲ, ಅದ ಪರವನ್ನ ಪರ್ಯಾಯವನ್ನ ಸಂಯೋಗವನ್ನ ಅಂಥೇಳಿ ನೇಮಸಾರದ 15ನೇ ಗಾಥೆಯೊಳಗೆ ಹೇಳಿದ್ರಲ್ಲ. ಈ ಮನುಷ್ಯ, ದೇವ, ನಾಲ್ಕಿ, ತಿರಿಯಂಚ ಇದು ಪರ್ಯಾಯ, ಜೀವದ ಪರ್ಯಾಯ ಅಂಥೇಳಿ ಹೇಳಿದ್ದಾರೆ. ಆ ಜೀವದ್ದು ಇದೆಯಲ್ಲ, ಆ ಜೀವದ್ದನೇ ಇದೆ.
ಜೀವದ್ದನೇ ಇದೆ. ಪುದ್ಗಲದೊಳಗೆ ಅದರ ಕಾರ್ಯ ಏನಿದೆ ರೀ? ಈ ಪರ್ಯಾಯ ಇದು ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ, ಅದು ಜೀವದ್ದಿದೆ ಪುದ್ಗಲದ್ದಿದೆ? ನಿರ್ಣಯ ಒಮ್ಮೆ ಮಾಡಬೇಕು. ಇದು ಕಾಣಿಸ್ತಾ ಇದೆಯಲ್ಲ ಕಣ್ಣಿಗೆ, ಆಕಾರ ಪಿಂಡ, ಅದು ಜೀವದ್ದಿದೆ ಪುದ್ಗಲದ್ದಿದೆ? ಪುದ್ಗಲದಂತ ಹೇಳಿ ಸುಲಭವಾಗಿ ಹೇಳ್ತೇವೆ, ಆದರೆ ಪರಮೋತ್ಕೃಷ್ಟ ಕೃತಿ ರತ್ನ ನಿಯಮ ಸಾರ ಕುಂದ ಆಚಾರ್ಯ ದೇವರ ಅಂತಿಮ ಕೃತಿ 85 ವರ್ಷದ ದೀರ್ಘ ಮುನಿ ಜೀವನ ಶುದ್ಧೋಪಯೋಗದ ಸಾಧನೆಯ ಫಲಸ್ವರೂಪವಾಗಿ ರಚಿಸಲ್ಪಟ್ಟಿದೆ. ವಿದೇಹ ಕ್ಷೇತ್ರದ ಆಗಮನದ ನಂತರ ಆದದ್ದು ಇದೆ ಕೊನೆಯ ಕೃತಿ. ಅದರಲ್ಲಿ ಹೇಳಿದ್ರು ದೇವ ಮನುಷ್ಯ ನಾರಿಕಿ ತಿರಿಯುಂಚ ಎಂಬ ಪರ್ಯಾಯ ಜೀವತ್ವ. ಅದ್ಭುತ ಮಾತ. ವಸ್ತು ಸ್ವರೂಪ ಅಥವಾ ತನ್ನ ಸುಖದ ಮಾರ್ಗ ಅಥವಾ ತನ್ನ ನಿಜ ಸ್ವರೂಪ, ಇವು ಎಷ್ಟು ದೂರ ಬಂದಿದ್ದಾನ್ರಿ. ತನ್ನ ಸ್ವರೂಪವನ್ನು ಮರೆತ, ತನ್ನ ಮನೆಯನ್ನು ಮರೆತ, ತನ್ನ ಮಹಿಮೆಯನ್ನು ಮರೆತ, ತನ್ನ ಧನ ಐಶ್ವರ್ಯವನ್ನು ಮರೆತ ಎಷ್ಟು ದೂರ ಬಂದಿದ್ದಾನ್ರಿ ಗೌರಣ್ಣವರು. ಎಷ್ಟು ದೂರ. ಎಷ್ಟು ದೂರ ಬಂದಿದ್ದನು ಅಂತಂದ್ರೆ ಕಾಲ ಸಾಪೇಕ್ಷಿ ಎಂದಿನಿಂದ ಅದನ್ನಲ್ಲ ಅಷ್ಟು ದೂರ. ಮತ್ತು ಕ್ಷೇತ್ರ ಸಾಪೇಕ್ಷೆ ನೋಡಿದ್ರೆ ಒಂದು ಅಂಶ ಕೂಡ ಅಲ್ಲಿಂದ ಹೊರಗೆ ಬಂದಿಲ್ರಿ ಅವ. ಆದ್ರ ಪರಿಣಾಮ ರೂಪಿ ಚಶ್ಮಾ ಅಂದ್ರಲ್ಲ ಅನಾದಿ ಕಾಲದ್ದು ಇದೆ. ಅದನ್ನೇ ಪಜ್ಜೆಯ ಮೂಢಾದಿ ಪರ ಸಮಯ. ಎಷ್ಟು ಸುಲಭ ಇದೆ, ಸುಖದ ಮಾರ್ಗ ಸುಲಭ ಇದೆ. ಅದರ ದುಃಖದ ರೂಢಿ ಇದ್ದ ಕಾರಣ ಅದರೊಳಗೆ ಇರ್ತಾ ಇರುವಂತಹ ಕಷ್ಟ ಭಾರ ಇವನಿಗೆ ಭಾಷಿತ ಆಗ್ತಾ ಇಲ್ಲ. ಕಷ್ಟ ಇದೆ ರೀ ಪರದೊಳಗ. ಭಗವಂತನ ಪೂಜೆ ಮಾಡೋದಕ್ಕೆ ಕಷ್ಟ ಇದೆ, ವ್ರತದ ಪರಿಪಾಲನೆ ಮಾಡೋದಕ್ಕೆ ಕಷ್ಟ ಇದೆ. ಅದರ ಜ್ಞಾನದೊಳಗೆ ಜ್ಞಾನ ನಿಂತುಕೊಳ್ಳೋದು ಸುಲಭ. ಅದಕ್ಕೆ ಜೀವದ ಜ್ಞಾನ ಸ್ಥೂಲಗಿದ್ದ ಕಾರಣ ಈ ಆಂತರ್ಯದ ಮಾತನ್ನ ತಿಳ್ಕೊಳ್ಳೋದ ಅವನಿಗೆ ಕಠಿಣವಾಗಿರುವ ಕಾರಣ ಅವನು ಭಾಷ್ಯದೊಳಗೆ ಕೋಲಾಹಲ ಮಾಡ್ತಾ ಇದ್ದಾನೆ. ಬಸ್ತಿ ಕಟ್ಟೋದ, ಪಂಚಕಲ್ಯಾಣ ಮಾಡೋದ, ದೀಕ್ಷಾ ಸಮಾರಂಭ, ತೀರ್ಥಂಕರರ ಯಾವ 100 ಜನ ಇಂದ್ರರಿಂದ ವಂದಿತ ಆಗುವಂಥ ಪರ್ಯಾಯ ವಿಶೇಷವನ್ನ ಧಾರಣ ಮಾಡಿ ಜನ್ಮಕ್ಕೆ ಬಂದಿದ್ರು. ಅವರ ದೀಕ್ಷಾ ಸಮಾರಂಭದೊಳಗೆ ಯಾರ್ಯಾರು ಇದ್ದಾರೆ? ಪೆಂಡಾಲ ಎಷ್ಟು ದೊಡ್ಡದಾಗಿದ್ರು, ನಿಮಂತ್ರಣ ಯಾರ್ಯಾರಿಗೆ ಕಳಿಸಿದ್ರು. ಯೋಚನೆ ಮಾಡೋದ್ರೆ ಧರ್ಮ ಎಂಥದ್ದು ಇದೆ. ಇಂದ್ರ ಅರೆ ಜಂಬೂ ದ್ವೀಪವನ್ನು ತಲೆ ಕೆಳಗೆ ಮಾಡುವಂತಹ ಸಾಮರ್ಥ್ಯವಿರುವ ಇಂದ್ರ ಏನ್ ಮಾಡಿದ? ಯಾರಲ್ಲಿ ಯೋಗ್ಯತಾ ಇತ್ತೋ ಅಂಥ ಮನುಷ್ಯರ ಆ ದೀಕ್ಷಾರ್ಥಿ ತೀರ್ಥಂಕರರ ಜೊತೆಗೆ ಹೊರಗೆ ಹೋದರೆ ಆ ದೇವಗಳ ಅವರ ದೀಕ್ಷಾ ಕಲ್ಯಾಣದ ಆಚರಣೆ ಮಾಡಿದರು. ಯಾರು ಆಚರಣೆ ಮಾಡಿದ್ರು? ಒಂದಿಷ್ಟು ಕಣ್ಣು ಬಿಟ್ಟು ನೋಡ್ಬೇಕು, ಎದುರಿಗೆ ಪುರಾಣ ಸಾಹಿತ್ಯವನ್ನು ಇಟ್ಕೊಂಡು ನೋಡ್ಬೇಕು. ಸುಮ್ಮನೆ ಕಲ್ಪನೆ ಮನುಷ್ಯಗೆ ಬಂದ ಹಾಗೆ ಧರ್ಮದ ಆಚರಣೆ ಮಾಡ್ತಾ ಹೋಗೋದ. ಮತ್ತು ನಾಳೆ ಎಲ್ಲಿ ಹೋಗೋದ್ರಿ? ಭವ ಮುಗಿದ ಮೇಲೆ ಎಲ್ಲಿ? ಎಷ್ಟು ಕಾಲದವರೆಗೆ ಯಾರು ಕೇಳೋರು? ಧರ್ಮದ ವಿರಾಧನೆಯ ಫಲ ಎಷ್ಟು ಕಠೋರ ಇದೆ. ಅದಕ್ಕೆ ಟೋಡರ ಮಲ್ಲರು ಹೇಳಿರು ಜಿನಶಾಸನದೊಳಗ, ನೀನು ಧರ್ಮದ ಆಚರಣೆ ಮಾಡಬೇಕು, ಪ್ರತಿಜ್ಞಾ ನಿಯಮ ತಗೊಳ್ಬೇಕು, ಹೀಗೆ ಎಲ್ಲೂ ಹೇಳಿಲ್ಲ. ಆದರೆ ಧರ್ಮವನ್ನು ತಿಳ್ಕೊಂಡ ನಂತರ ಅಂಗೀಕೃತವಾಗಿರುವಂಥ ನಿಯಮಗಳನ್ನು ಬಿಟ್ಟುಕೊಡಲೇಬಾರದು ಅನ್ನೋದು ಮಾತ್ರ ಇದೆ. ಧರ್ಮವನ್ನು ತಿಳ್ಕೊಂಡ ಅಂಗೀಕಾರ ಮಾಡುತ್ತೇ ಇದೆ ವ್ರತ. ಅವ ಯಾಕೆ ಬಿಡ್ತಾನ್ರೆ ಹೇಳ್ರಿ ನೋಡೋಣ. ನಾವು ಭ್ರಷ್ಟ ಆಗ್ತಾನೆ. ಸಮಂತ ಭದ್ರಾಚಾರ್ಯರ ಕಥೆ ಬರ್ತಿದೆ, ದೀಕ್ಷಾಚ್ಛೇದ. ಭಸ್ಮರೋಗದಿಂದ ದೀಕ್ಷಾಚ್ಛೇದ. ಪಂಡಿತ್ ಸೂರದಾಸ ಮೃತ್ಯು ಮಹೋತ್ಸವದೊಳಗೆ ಏನು ಹೇಳ್ಯಾರ್ರಿ?
ಕ್ಷುಧಾ ವೇದನಾ ಆಯಿ ಅದು ಜೀವನ ಪರ್ಯಂತ ಇರುವುದಿಲ್ಲರಿ. ದೀಕ್ಷಾಚ್ಛೇದ ಮಾಡಬೇಕಾದಂಥ ಪ್ರಸಂಗನೇ ಇಲ್ಲ. ಮೊದಲನೇ ದೋಷನೇ ಇದೆ 18 ದೋಷದೊಳಗೆ ಕ್ಷುಧಾ. ಹಾಗಾದ್ರೆ ಆ ಕ್ಷುಧಾ ವೇದನಾ ಆಯಿ ಅದರ ಸಮಂತಭದ್ರ ಸಮಭಾವದಿಂದ ಅದನ್ನು ಜಯಿಸಿದ ನಿನಗೇನು ದುಃಖಿದೆ ಅಂಥೇಳಿ ಅಲ್ಲಿ ಕೇಳ್ತಾ ಇದ್ದಾರೆ. ಮೃತ್ಯು ಮಹೋತ್ಸವ ಪಾಠ ಕಪಾಟದೊಳಗೆ ಕೂತಿದ್ದೀರಿ, ಒಂದು ಸ್ವಲ್ಪ ಹೊರಗೆ ತೆಗಿಬೇಕಾದ್ರೆ ಯಾರ್ಯಾರಿಗೆ ಏನೇನಾಯಿತು, ನಿನಗೇನಾಗಿದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅವ್ರು ಯಾರಿಗೆ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ, ಆದರೆ ನನಗೇ ಕೇಳ್ತಾ ಇದ್ದಾರೆ ಅಂಥೇಳಿ ಅನ್ನಿಸ್ಬೇಕ್ರಿ. ಮೃತ್ಯು ಮಹೋತ್ಸವ ಭಾರಿ ತೋ ತುಮರಿ ಜಿಯಾ ಕೌನ ದುಃಖ. ಹೀಗೆ ಅವರಿಗಿತ್ತು, ಅವರು ಹೀಗೆ ಸಾಧಿಸಿದರಂದ ಮೇಲೆ ನಿನಗೇನಿದೆ ದುಃಖ? ಮೃತ್ಯು ಮಹೋತ್ಸವ ಭಾರಿ ಅಂತಂದ್ರೆ ಯಾವಾಗ ನಮಗೆ ಮೃತ್ಯುವಿನ ಸಮಯ ಬರ್ತಿದೆ ಆಗಿನ ಮಾತಲ್ಲ, ಆ ಮಹೋತ್ಸವಕ್ಕೆ ನೀ ಈಗಿನಿಂದ ತಯಾರಿ ಮಾಡು. ನಿನಗೇನಿದೆ ದುಃಖ? ಮರಣ ಬರೋಕ್ಕಿಂತ ಮೊದಲು ಸಾಯ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಮಾತು ಹೇಳಿತ್ತು, ಎಲ್ಲಿ ಜೀವನ ಮಾಡುವ ಅವಕಾಶ ಇದೆ ಆ ಜೀವನದ ತುಂಬೆಲ್ಲ ಸಾಯ್ತಾನ್ರಿ ಇವ. ಮತ್ತು ಯಾವಾಗ ಪ್ರತ್ಯಕ್ಷ ಮರಣ ಬಂದು ಎದುರಿಗೆ ನಿಲ್ತಿದೆ ಆವಾಗ ಬದುಕಬೇಕಂತ ಭಗವಂತ ಭಗವಂತ ಅಂತಂದ್ರೆ ಆ ಭಗವಂತ ಏನು ಮಾಡವ್ರಿ? ಅವಾಗೆಲ್ಲ ಮೈ ಮರೆತ ಬರೀ ಸತ್ತು ಹೋದನ, ಭಾವ ಮರಣ ಮಾಡಿದ, ಪಾಪ ಮಾಡಿದ, ವಿಷಯ ಕಷಾಯ ಮಾಡಿದ, ಆವಾಗ ಭಗವಂತ ನೆನಪಾಗಲಿಲ್ಲ. ಈಗ ಭಗವಂತ ಏನು ಮಾಡವ? ಮಾಡಿದ್ದೆಲ್ಲ ಇವು ಅಪರಾಧ, ಮತ್ತು ಅದರ ತಿದ್ದುಪಡಿ ಭಗವಂತ ಮಾಡವ್ರೆ. ಎಲ್ಲೇ ನ್ಯಾಯ ಇದೆ ಎರಡು ನೋಡೋಣ. ಹಾಗೆ ಒಂದು ವೇಳೆ ನಿಮ್ಮ ಕೈಯನ್ನು ಸೇವಕರೇನಾದರೂ ಮಾಡ್ರು ಅಂತಂದ್ರೆ ನೀವು ಅದನ್ನು ಒಪ್ಕೋತೀರೇನು? ಹಾಗಾದ್ರೆ 3 ಲೋಕದ ಪ್ರಭು ಅದನ್ನೇ ಹಾಗೆ ಒಪ್ಪಬಹುದ್ರಿ? ವಿಚಾರ ಒಂದಿಷ್ಟು ಮಾಡೋದು. ಇಲ್ಲಿ ಜ್ಞಾನ, ಆ ಜ್ಞಾನ ಏನಿದೆ ಶುದ್ಧ ಸ್ವರೂಪದೊಳಗೆ ಪ್ರವೇಶ ಮಾಡುತ್ತಿದೆ ಅಂದ್ರಲ್ಲ, ಆ ಜ್ಞಾನ ಗುಣ ಇರುವೆಳದೊಳಗೂ ಕೂಡ ಗುಣಭೇದದಿಂದ ರಹಿತ ಇದೆ. ಆ ಜ್ಞಾನದ ಅನುಭವ ರೂಪದ ಆ ಪರ್ಯಾಯ ಇರುವುದರಿಂದ ಕೂಡ ಪರ್ಯಾಯ ಭೇದದಿಂದ ರಹಿತ. ಪರ್ಯಾಯ ಯಾಕಿದೆ ಅಂತಂದ್ರೆ ಅನಾದಿ ಕಾಲದಿಂದ ಇರಲಿಲ್ಲ ಅಂಥೇಳಿ ಪರ್ಯಾಯ. ಪರ್ಯಾಯ ಭೇದದಿಂದ ರಹಿತ ಯಾಕಂತಂದ್ರೆ ನಾಶ ಆಗುವುದಿಲ್ಲ ಅಂಥೇಳಿ. ಅರೆ ನಿಯಮ ಸಾರ ಮತ್ತು ಪ್ರವಚನ ಸಾರ ಎರಡರೊಳಗೂ ಬಂದಿದೆ. ನಿಯಮ ಸಾರ ಮತ್ತು ಪ್ರವಚನ ಸಾರ ಇರ್ಬೋದು. ಉತ್ಪಾದರಹಿತ ವ್ಯಯವಿದೆ, ವ್ಯಯರಹಿತ ಉತ್ಪಾದ ವ್ಯಯ ಧ್ರುವತೆ ನಿರಂತರ ಇದ್ರನು ಈ ಶುದ್ಧ 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 ಅನುಭೂತಿ ಧರ್ಮ ರತ್ನತ್ರಯ ಜೀವನಿಗೆ ಸುಖ ಏನಿದೆ ಅದ ವ್ಯಯರಹಿತ ಉತ್ಪಾದವಿದೆ. ಜೀವದ ಸಂಸಾರ ಭವಭ್ರಮಣ ಭ್ರಾಂತಿ ದುಃಖ ಏನಿದೆ ಅದು ಉತ್ಪಾದರಹಿತ ವ್ಯಯ. ಒಮ್ಮೆ ನಾಶ ಆಯಿತೋ ಅದು ಉತ್ಪಾದನ ಆಗುವುದಿಲ್ಲ. ಈ ಸುಖ ಸ್ವಾಧೀನತೆ ನಿರಾಕುಲತೆ ಶಾಂತಿ ಇದೇನಿದೆ ಆತ್ಮನ ಆಧಾರಿತ ಯಾವುದೇ ಇದೆ ಅದು ಎಂದೂ ಉತ್ಪನ್ನಂತೂ ಆಗಿದೆ, ಆದರೆ ವ್ಯಯಕ್ಕೆ ಪ್ರಾಪ್ತ ಆಗುವುದು. ಇಂಥ ಸುಂದರ ಸ್ವರೂಪ, ಇಂಥ ಸುಂದರ ಸ್ವರೂಪವನ್ನು ಹೇಳುವಂಥವರದ ಸಂಯೋಗ, ಇಂಥ ಸುಂದರ ಸ್ವರೂಪವನ್ನು ತಿಳಿಯುವಂಥ ಜ್ಞಾನದ ವಿಕಾಸ, ಇವು 3 ಯಾವಾಗ ಕೂಡೋರೆ? ಒಂದು ಇರ್ತಿದೆ ಯಾವಾಗಲೂ ಸುಂದರ ಸ್ವರೂಪ, ಆದರೆ ತಿಳಿಸಿಕೊಡೋರ ತಿಳ್ಕೊಳ್ಳುವಂಥ ಯೋಗ್ಯತೆ, ಇವು ಎರಡೂ ಸೇರೋದು ಬಹಳ ಕಠಿಣ ಇದೆ. ಮತ್ತು ಒಮ್ಮೆ ಬಿಟ್ಟು ಹೋಯಿತು ಅಂತಂದ್ರೆ ಏನಿದೆ ಸುಮನೀಜೋ ಉದಧಿ ಸಮಾನ. ಹಾಗಾದ್ರೆ ಪ್ರವೇಶ ಮಾಡ್ತಿದೆ ಅನ್ನೋ ಮಾತ ಪರ್ಯಾಯದ್ದಾಯ್ತೋ ಗುಣದ್ದಾಯ್ತೋ ಅಥವಾ ಅದು ಕಥನ ಪದ್ಧತಿ ಏನೂ ಇಲ್ಲ. ಶಿತ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮವಾದ ಮೇಲೆ, ಮಿಥ್ಯಾತ್ವ ಕರ್ಮದ ನಾಶವಾದ ಮೇಲೆ ಶುದ್ಧಾತ್ಮ ಸ್ವರೂಪದಲ್ಲಿ ಪ್ರವೇಶ ಮಾಡಲು ಸಮರ್ಥವಿದೆ. ಯಾವುದ? ಪ್ರಜ್ಞಾ. ಭಾವಾರ್ಥವು ಈ ಪ್ರಕಾರವಿದೆ. ಯಾವ ಪ್ರಕಾರ ಕಮ್ಮಾರನ ಚೇಣವು ಒಂದು ವೇಳೆ ಅತ್ಯಂತ ಹರಿತವಾಗಿದ್ದರೂ
ಸಂಧಿಯ ವಿಚಾರ ಮಾಡಿದ ಮೇಲೆ ಅದು ಛೇದಿಸಿ ಎರಡು ಭಾಗ ಮಾಡುತ್ತದೆ. ಸಂಧಿಯ ವಿಚಾರ ಮಾಡಿದ ಮೇಲೆ ಅದು ಹರಿತ ಇದ್ರೂ ಕೂಡ ಸಂಧಿಯಲ್ಲಿದೆ, ಅಲ್ಲಿ ನೋಡಿದ್ದನ್ನು ಬೇಕಾದಲ್ಲಿ ಪಡೆದ ಅಂತಂದ್ರೆ ಅದರ ಹರಿತತೆಯಿಂದ ಕಾರ್ಯ ಆಗುವುದಿಲ್ಲ. ಸಂಧಿಯ ವಿಚಾರ ಮಾಡಿದ ಮೇಲೆ, ಹಾಗಾದರೆ ಇಲ್ಲಿ ವಿಚಾರ ನೋಡ್ರಿ, ರಾಜಮಲ್ಲ ಪಾಂಡೆಯವರದ ಈ ವಿಚಾರ ಶಬ್ದದ ಮೇಲೆ ಮೊದಲಿನಿಂದನೇ ಒತ್ತು ಇದೆ, ಬಲ ಇದೆ. ಹಿಂದಿನ ಕಲಶಗಳನ್ನೆಲ್ಲ ನೋಡ್ತಾ ಬಂದ್ರೆ ಹೆಚ್ಚು ಕಡಿಮೆ ಪ್ರತಿಯೊಂದು ಕಲಶದೊಳಗ ವಿಚಾರ ಶಬ್ದ ಇದೆ. ಯಾಕೆ? ವಿಚಾರ ಸಾಮರ್ಥ್ಯ ನಮಗೆ ಪ್ರಾಪ್ತಿ ಇದೆ. ಯಾವುದ್ರದ್ದು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಮಗನ ಹೆಂಗಾಗೋದ? ಅರೆ ಮಗನ ಭಾಗ್ಯ ಆಗಿದೆ, ಹಾಗೇ ಆಗ್ತಿದೆ. ನಾನು ವಿದ್ಯೆ ಕಲಿಸುವುದರಿಂದ ಮಗನ ಜೀವನ ಸುಂದರ ಆಗ್ತಿದೆ, ಹೀಗೆ ಮಾತಿಲ್ಲ. ನಾನು ಕಲಿಸ್ಬೇಕನ್ನೋದರಿಂದ ಅವನಿಗೆ ವಿದ್ಯೆ ಬರ್ತಿದೆ, ಹೀಗೂ ಮಾತಿಲ್ಲ. ಎಷ್ಟು ದೂರದ ಆಗದೇ ಇರುವಂಥ ಮಾತಿನ ವಿಚಾರ ಈ ಜೀವ ಎಷ್ಟು ಮಾಡ್ತಾರೆ. ಮತ್ತಿಲ್ಲಿ ಆಗೋದನೇ ಇದೆ, ನಿಯಮದಿಂದ ಅದರ ಸಲುವಾಗಿನ ವಿಚಾರ ಶಕ್ತಿ ಪ್ರಾಪ್ತಿ ಇದೆ, ಅದರ ವಿಚಾರ ಮಾಡಿದೆ. ವಿಚಾರ ಶಕ್ತಿ ಯಾವುದರ ಸಲುವಾಗಿ ಪ್ರಾಪ್ತಿ ಇದೆ? ಭವಬಂಧನದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುವ ಸಲ. ಅದರದ ವಿಚಾರ ಮಾಡಿದ್ರೆ ಆ ವಿಚಾರ ಶಕ್ತಿಗೆ ಅರ್ಥ ಇದೆ. ಮತ್ತು ಅದರ ವಿಚಾರ ಮಾಡುವ ಸಲುವಾಗಿನ ವಿಚಾರ ಶಕ್ತಿ ಪ್ರಾಪ್ತ ಆಗುತ್ತೆ. ಯಾಕೆ ಅಂತಂದ್ರೆ ಹೊರಗಿಂದ ಏನಿದೆ ಎಲ್ಲವೂ ನಾವು ಮನ್ನಿಸಲಿ, ಬೇಕಾದ್ರೆ ಮನ್ನಿಸದೇ ಇರಲಿ, ಬೇಕಾದ್ರೆ ವಿರೋಧನೂ ಮಾಡಲಿ. ಆದರೆ ಏನು ಆಗ್ತಿದೆಯೋ ಅದೆಲ್ಲ ವಸ್ತು ಸ್ವತಂತ್ರದ ಅನುಸಾರ ಆಗ್ತಿದೆ. ನಿಮಿತ್ತನೇ ಬೇಕಿದ್ರೆ ಆ ಜೀವದ ಪೂರ್ವ ಪುಣ್ಯ ಪಾಪದ ಅನುಸಾರ. ಪಂಚಾಸ್ತಿಕಾಯಿ ನಿಜವಾಗಿನ ಅಧ್ಯಯನಶೀಲ ಗ್ರಂಥ ಇದೆ, ಓದಬೇಕು. 92ನೇ 93ನೇ ಗಾಥೆಯೊಳಗೆ ಹೇಳಿದರು, ಏನೇನು ಆಗ್ತಾ ಇದೆ ದೇಹದೊಳಗೆ, ರೋಗ ಬರೋದ, ಧನ ಬರೋದ, ಇದು ಎಲ್ಲ ಏನೇನು ಆಗ್ತಾ ಇದೆ, ಇದಕ್ಕೆಲ್ಲ ಪಾಪ ಪುಣ್ಯ ಕೂಡ ಹೇಳಲಿಲ್ಲರೆ ಅವರ ಕಾಲದ್ರವ್ಯನೇ ನಿಮಿತ್ತ ಇದೆ ಅಂತ. ಸ್ವಕಾಲದೊಳಗೆ ಬರ್ತಿದೆ ಅದು, ನಿನ್ನ ಪುಣ್ಯವನ್ನು ನೋಡುವುದಿಲ್ಲ. ಸ್ವಕಾಲದೊಳಗೆ ಹೋಗ್ತಿದೆ ಅದು, ನಿನ್ನ ಪಾಪವನ್ನು ನೋಡುವುದಿಲ್ಲ. ಕೊಂದರ ಆಚಾರ್ಯರ ದೃಷ್ಟಿಯಷ್ಟು ಪರಿಪಕ್ವತೆ, ನಮ್ಮ ದೃಷ್ಟಿ ಎಷ್ಟು ಮಲಿನ, ಅದರ ಮುಂದೆ ಎಷ್ಟು ಪ್ರಕಾರದ ಅಂಧಕಾರ, ಅರೆ ಅಂಧಕಾರ ಕವಿದದ್ದು ಇದೆ, ನಮಗೆ ವಸ್ತು ಕಾಣಿಸ್ತಾನೆ ಇಲ್ಲ. ನಡೆದು ಯಾವ ಪ್ರಕಾರ ಕಮ್ಮಾರನ ಚೇನವು ಒಂದು ವೇಳೆ ಅತ್ಯಂತ ಹರಿತವಾಗಿದ್ದರೂ ಸಂಧಿಯ ವಿಚಾರ ಮಾಡಿದ ಮೇಲೆ ಅದು ಛೇದಿಸಿ ಎರಡು ಭಾಗ ಮಾಡುತ್ತೆ. ಅದೇ ಪ್ರಕಾರ ಒಂದು ವೇಳೆ ಸಮ್ಯಕ್ ದೃಷ್ಟಿಯ ಜ್ಞಾನವು ಅತ್ಯಂತ ತೀಕ್ಷ್ಣವಿದ್ದರೂ ಆಂತರ್ಯದಲ್ಲಿ ಜೀವಕರ್ಮಗಳ ಮಧ್ಯದೊಳಗೆ ಯಾವ ಸಂಧಿ ಇದೆ ಅದರಲ್ಲಿ ಪ್ರವೇಶ ಮಾಡಿದ ಮೇಲೆ ಪ್ರಥಮದಲ್ಲಂತೂ ಬುದ್ಧಿಗೋಚರ ಛೇದ ಮಾಡಿ ಎರಡು ವಿಭಾಗ ಮಾಡುತ್ತದೆ. ನಂತರ ಸಕಲ ಕರ್ಮಗಳ ಕ್ಷಯವಾದ ಮೇಲೆ ಸಾಕ್ಷಾತ್ ಛೇದಿಸಿ ಅವೆರಡನ್ನೂ ಭಿನ್ನ ಭಿನ್ನ ಮಾಡುತ್ತದೆ. ಜೀವ ಕರ್ಮಗಳ ಅಂತಃಸಂಧಿ ಬಂಧವು ಹೀಗಿದೆ. ಸೂಕ್ಷ್ಮೇ ಅತ್ಯಂತ ದುರ್ಲಕ್ಷ್ಯ ಸಂಧಿ ರೂಪವಿದೆ. ದುರ್ಲಕ್ಷ್ಯ ಅಂತಂದ್ರೆ ಏನ? ಅದರ ಲಕ್ಷ್ಯಕ್ಕೆ ಬರೋದು ಬಹಳ ದುರ್ಲಭ ಇದೆ. ಎರಡು ಒಂದೇ ಇದೆ. ಅದಕ್ಕೆ ಹೇಳಿದರೆ ಏಕಕ್ಷೇತ್ರ ಅವಗಾಹ ರೂಪವಿದ್ದರು, ಬಂಧ ಪರ್ಯಾಯ ರೂಪವಿದ್ದರು, ಮತ್ತೆ ಅಶುದ್ಧ ಪರಿಣತಿ ರೂಪ ಇದ್ದರು. ಸಂಧಿ ಇದೆ, ನಿಸ್ಸಂಧಿ ಇದೆ. ದುರ್ಲಕ್ಷ್ಯ ಅಂತಂದ್ರೆ ಏನು? ಅದರ ಕಡೆಗೆ ಲಕ್ಷ್ಯ ಹೋಗೋದನ್ನ ದುರ್ಲಭ ಇದೆ, ಅತ್ಯಂತ ಕಠಿಣ ಇದೆ. ಯಾಕೆ? ಎರಡು ಒಂದಾಗಿನ ಅನಂತ ಕಾಲದಿಂದ ಅನುಭವದಲ್ಲಿ ಬರ್ತಾ ಇದೆಯಲ್ಲ, ಒಂದಾಗಿ ಮಾತ್ರ ಬರ್ತಾ ಇದೆಯೋ ಅಥವಾ ಯಾವುದ ತಾನಲ್ಲ ಅಶುದ್ಧ ಪರಿಣತಿ ಅದೇ ರೂಪ ಇದೆ. ಎರಡೂ ಒಂದಿದ್ರೆ ಮತ್ತು ಒಂದು ವೇಳೆ ಒಳ್ಳೆಯದ್ರೆ, ಆದರೆ ಅದೇ ರೂಪ ಇದೆ, ಅದೇ ರೂಪ. ಇದರದ ಅಭಾವನೆ ಇದೆ, ತನ್ನತನದ ಅಭಾವ ಇದೆ, ಜ್ಞಾನದ ಅಭಾವ. ಅನಾದಿ ಕಾಲದಿಂದ ಇಂದು ಜ್ಞಾನ ಪ್ರಗಟ ಇದೆ, ಈ ಭವದೊಳಗೆ ಜ್ಞಾನ ಪ್ರಗಟ ಇದೆ. ಆದರೆ ಆ ಪ್ರಗಟ ಜ್ಞಾನ
ಅರೆ ಯಾವುದಕ್ಕೆ ಪ್ರಕಟ? ತನ್ನನ್ನು ತಾನು ಗುರುತಿಸುವುದರಲ್ಲಿ ಸಾಮರ್ಥ್ಯ ರೂಪದಿಂದ ಪ್ರಕಟ. ಆದರೂ ಕೂಡ ಅನಾದಿ ಅಭ್ಯಾಸದಿಂದ ಗುರುತಿಸ್ತಾನೇ ಇಲ್ಲ. ಹೇಳಿದ್ರೂ ಇಲ್ಲ, ತಿಳಿಸಿಕೊಟ್ರೂ ಇಲ್ಲ, ನಿಯಮ ಕೊಟ್ರೂ ಇಲ್ಲ. ನಿಯಮ ಕೊಟ್ರೇನು ಇಲ್ರಿ ನಿರಾಚಾರ. ಆದರೆ ಮತ್ತೆ ತನ್ನ ಹಳೆ ಚಾಲಿ ಇದೆ. ಅದಕ್ಕೆ ಹೇಳಿದಾರಲ್ಲ, ನಾಯಿ ಬಾಲು ಡೊಂಕ್. ಈ ನಾಯಿ ಬಾಲು ಡೊಂಕ್ ಅನ್ನೋದ ಇದು ಸ್ವಲ್ಪ ಪ್ರಶಸ್ತ ಶಬ್ದ ಇದೆ. ಆದ್ರೆ ಅಪ್ಪಾಜಿ ಅಂತೂ ಹೇಳ್ತಿದ್ರು, ನಾಯಿಯನ್ನು ಎಂಥದೇ ಮಖಮಲಿ ಗದ್ದೆ ಮೇಲೆ ಕೂಡಿಸಿದ್ರನು, ಚಿನ್ನದ ಪಾತ್ರೆಯೊಳಗ ಒಳ್ಳೆಯ ಆಹಾರ ತಿನ್ನಿಸಿದ್ರನು, ಸ್ವಲ್ಪ ಹೊರಗೆ ಬಿಟ್ಟು ಕೂಡಲೇ ಅದು ಎಲ್ಲಿ ಹೋಗ್ತಿದೆ, ಕಸದ ಗುಂಡಿಯೊಳಗನ ತಿಪ್ಪೆಯೊಳಗನ ಬಾಯಿ ಹಾಕ್ತಿದೆ. ಹಾಗೆ ಈ ಜೀವದ ದೃಷ್ಟಿ ಆ ತಿಪ್ಪೆ ಸಮಾನ ಇರುವಂಥ ಅಶುದ್ಧ ಪರಿಣತಿಯೊಳಗನ ಇದೆ. ಆ ಅಮೃತ ಮಖಮಲಿ ಗದ್ದಿ ಸಮಾನ ಇರುವಂಥ ನಿಜ ಸ್ವರೂಪದ ಕಡೆಗೆ ಇದರದ್ದು ರುಚಿನೇ ಇಲ್ಲ. ಜ್ಞಾನಿ ಗುರುಗಳು ಎಷ್ಟೇ ತಿಳಿಸಿಕೊಟ್ರೂ ಕೂಡ ವಿಶ್ವಾಸ ಬರ್ತಾ ಇಲ್ಲ. ವಿಶ್ವಾಸ ಅಜ್ಞಾನಿಯ ವಚನ. ಅಂದರೆ ಪ್ರಾಣವನ್ನು ಪಣಕ್ಕಿಟ್ಟಬೇಕಾದರೂ ಆ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಹೋಗ್ತಾನೆ, ದೇಶಾಂತರಕ್ಕೆ ಹೋಗ್ತಾನೆ. ವಿಮಾನ ಅಪಘಾತದೊಳಗೆ ಸಾಯ್ತಾನೋ ಅಥವಾ ಇಲ್ರಿ, ಇನ್ನೊಬ್ಬರು ಸತ್ತದ್ದು ಕೇಳಿದಾನೋ ಅಥವಾ ಇಲ್ರಿ, ಆದ್ರೂ ಮತ್ತೆ ಯಾಕೆ ಹೋಗ್ತಾನೆ? ಯಾಕೆ ಹೋಗ್ತಾನೆ ಅಂದ್ರೆ ಆ ಅಜ್ಞಾನದ ಮೇಲೆ ಮತ್ತು ಅಜ್ಞಾನಿಗಳ ವಚನದ ಮೇಲೆ ಅಷ್ಟು ವಿಶ್ವಾಸ. ಈ ಜ್ಞಾನಿ ಗುರುಗಳ ಮೇಲೆ, ಜ್ಞಾನಿ ಗುರುಗಳ ವಚನದ ಮೇಲೆ ಕಿಂಚಿತ ಮಾತ್ರ ವಿಶ್ವಾಸ. ಪ್ರಾಣವನ್ನು ಪಣಕ್ಕಿಟ್ಟು ಹೋಗ್ತಾನೆ. ಸತ್ತ ಮೇಲೆ ಅದನ್ನು ಭೋಗಿಸೋರು ಯಾರ್ರೆ? ಯಾರು ಭೋಗಿಸೋರು? ಸತ್ತಾದರೂ ಪ್ರಾಪ್ತ ಮಾಡ್ಕೊಳ್ಬೇಕಂತನಲ್ಲ, ಅದನ್ನು ಭೋಗಿಸೋರು ಯಾರು? ತಾನೇ ಸತ್ತು ಹೋದ್ಮೇಲೆ. ಜೂದಾಡವು ಯಾವುದರ ಸಲುವಾಗಿ ಆಡ್ತಾನೆ? ವಿಚಾರ ಮಾಡಿ. ಎಲ್ಲ ಪ್ರತಿಯೊಂದು ಇದೆಲ್ಲ ಸಂಸಾರವೇ ಒಂದು ಜೂದಾಟ ಇದೆ. ಸೂಕ್ಷ್ಮಿ ಇದನ್ನು ಬಹಳ ಇದೆ. ಈ ಭಾವಾರ್ಥದ ಮತ್ತು ಪುನಃ ಚತುರ್ದಶಿ ಎಂದು